ಈ ಒಂದು ಸಮಯದಲ್ಲಿ ನಾನು ನಿಮ್ಮೊಟ್ಟಿಗೆ ಆ, ಯಾವ ವಾಕ್ಯ ಭಾಗವನ್ನು ಹಂಚ್ಕೊಳ್ಳಿಕ್ಕೆ ಬಯಸ್ತಾ ಇದ್ದೇನೆ ಅಂತ ಅಂದರೆ ಮತ್ತಾಯನು ಬರೆದ ಸುವಾರ್ತೆಯ ಒಂದು ವಾಕ್ಯವನ್ನು ಹಂಚ್ಕೊಳ್ತೇನೆ. ಅದಕ್ಕಿಂತ ಮುಂಚಿತವಾಗಿ ನಾನು ನಿಮ್ಮೆಲ್ಲರಿಗೂ ಒಂದು ಪ್ರಶ್ನೆಯನ್ನು ಕೇಳಲಿಕ್ಕೆ ಇಷ್ಟಪಡ್ತೇನೆ. ಏನು ಪ್ರಶ್ನೆ ಅಂತಂದರೆ, ಎಲ್ಲರೂ ನಾವು ನಮ್ಮ ಜೀವನದಲ್ಲಿ ಯಶಸ್ಸನ್ನು ಕಾಣಬೇಕು, ನಮ್ಮ ಭವಿಷ್ಯತ್ತು ಅದು ಉತ್ತಮವಾಗಿರಬೇಕು ಎಂಬುದಾಗಿ ಬಯಸ್ತೇವೆ, ಹೌದಲ್ವಾ? ಆ ಒಂದು ಸುರಕ್ಷಿತವಾದ ಭವಿಷ್ಯವನ್ನು ನಾವು ಹೇಗೆ ಕಟ್ಟಿಕೊಳ್ಬೇಕು ಎಂಬುದಾಗಿ ಪ್ರಶ್ನೆ. ಯಾವ ರೀತಿಯಾಗಿ ಆ ಒಂದು ಸುರಕ್ಷಿತ ಭವಿಷ್ಯವನ್ನು ನಾವು ಕಟ್ಟಿಕೊಳ್ಳೋದು ಹೇಗೆ, ಅದನ್ನು ನಾನು ಇವತ್ತು ವಾಕ್ಯ ಭಾಗದ ಮೂಲಕವಾಗಿ ನಾವು ಕಲಿತುಕೊಳ್ಳೋಣ. ಯಾಕೆ ಅಂತಂದರೆ, ನಮ್ಮ ಭವಿಷ್ಯವನ್ನು ನಾವು ನೋಡುವಾಗ ಕೆಲವೊಂದು ಸಮಯ ಎಲ್ಲವೂ ಸರಿಯಾಗಿದ್ದಾಗ ಅದು ಸಂತೋಷವಾಗಿ ಕಾಣುತ್ತೆ, ಉತ್ತಮವಾಗಿ ಕಾಣುತ್ತೆ. ಆದರೆ ಅದೇ ಏನೋ ಒಂದು ತಪ್ಪಾದ ರೀತಿಯಲ್ಲಿ ಜೀವನ ನಡೀತಾ ಇದ್ದರೆ, ಅನಾರೋಗ್ಯ ಇರ್ಬೋದು, ಕೆಲಸದಲ್ಲಿ ಒತ್ತಡ ಇರ್ಬೋದು, ಅಥವಾ ಕುಟುಂಬದಲ್ಲಿಯ ಸಮಸ್ಯೆಗಳಿರ್ಬೋದು, ಗಂಡ ಹೆಂಡತಿಯರ ಮಧ್ಯೆ ಸಮಸ್ಯೆ ಇರ್ಬೋದು, ಆಗ ಭವಿಷ್ಯ ಉತ್ತಮವಾಗಿ ಕಾಣುತ್ತಾ? ಇಲ್ಲ. ಹಾಗಾಗಿ ನಮ್ಮ ಭವಿಷ್ಯ ಅದು ಉತ್ತಮವಾಗಿ ಸುರಕ್ಷಿತವಾಗಿರಬೇಕು ಅಂತಂದರೆ ಅದಕ್ಕೆ ನಾವು ಏನೆಲ್ಲ ಕಾರ್ಯಗಳನ್ನು ಮಾಡಬೇಕು, ದೇವರು ಆ ಒಂದು ಸುರಕ್ಷಿತವಾದಂಥ ಭವಿಷ್ಯವನ್ನು ಕಟ್ಟಿಕೊಳ್ಳೋದು ಹೇಗೆ ಅಂತ ವಾಕ್ಯ ಭಾಗದ ಮೂಲಕವಾಗಿ ತಿಳಿಸಿದ್ದಾರೆ. ಅದನ್ನು ನಾವು ಇವತ್ತು ಬೆಳಗಿನ ಸಮಯದಲ್ಲಿ ಕಲಿತುಕೊಳ್ಳೋಣ. ಮತ್ತಾಯನು ಬರೆದ ಸುವಾರ್ತೆ 7ನೇ ಅಧ್ಯಾಯ 24ರಿಂದ 29ನೇ ವಚನ. ಮತ್ತಾಯ 7, 24ರಿಂದ 29. ಆದುದರಿಂದ ಈ ನನ್ನ ಮಾತುಗಳನ್ನು ಕೇಳಿ ಅವುಗಳಂತೆ ನಡೆಯುವವನು ಬಂಡೆಯ ಮೇಲೆ ಮನೆಯನ್ನು ಕಟ್ಟಿಕೊಂಡ ಬುದ್ಧಿವಂತನಿಗೆ ಹೋಲುವನು. ಮನೆ ಕಟ್ಟಿದ ಮೇಲೆ ಮಳೆ ಸುರಿಯಿತು, ಪ್ರವಾಹವು ಬಂದವು, 4 ಕಡೆಯಿಂದ ಗಾಳಿ ಬೀಸಿ ಆ ಮನೆಗೆ ಹೊಡೆಯಿತು. ಆದಾಗ್ಯೂ ಅದರ ಅಸ್ತಿವಾರವು ಬಂಡೆಯ ಮೇಲಿದ್ದುದರಿಂದ ಅದು ಬೀಳಲಿಲ್ಲ. ಆದರೆ ಈ ನನ್ನ ಮಾತುಗಳನ್ನು ಕೇಳಿಯೂ ಅವುಗಳಂತೆ ನಡೆಯದ ಪ್ರತಿಯೊಬ್ಬನು ಮರಳಿನ ಮೇಲೆ ಮನೆಯನ್ನು ಕಟ್ಟಿಕೊಂಡ ಬುದ್ಧಿಹೀನನಿಗೆ ಸಮಾನನಾಗಿರುವನು. ಮನೆ ಕಟ್ಟಿದ ಮೇಲೆ ಮಳೆ ಸುರಿಯಿತು, ಪ್ರವಾಹವು ಬಂದವು, 4 ಕಡೆಯಿಂದ ಗಾಳಿ ಬೀಸಿ ಆ ಮನೆಗೆ ಹೊಡೆಯಿತು. ಆಗ ಆ ಮನೆ ಸಂಪೂರ್ಣವಾಗಿ ಕುಸಿದು ಬಿತ್ತು. ಆ ಕುಸಿತ ಅಗಾಧವಾದುದು. ಯೇಸು ಈ ಮಾತುಗಳನ್ನು ಹೇಳಿ ಮುಗಿಸಿದ ಮೇಲೆ ಆ ಜನರ ಗುಂಪು ಆತನ ಉಪದೇಶಕ್ಕೆ ಅತ್ಯಾಶ್ಚರ್ಯಪಟ್ಟರು, ಏಕೆಂದರೆ ಆತನು ಅವರ ಶಾಸ್ತ್ರಿಗಳಂತೆ ಉಪದೇಶಿಸದೆ ಅಧಿಕಾರವಿದ್ದವನಂತೆ ಅವರಿಗೆ ಉಪದೇಶ ಮಾಡುತ್ತಿದ್ದನು. ಆಮೆನ್. ಇಲ್ಲಿ ನಾವು ವಾಕ್ಯ ಭಾಗವನ್ನು ಗಮನಿಸಿ ನೋಡುವಾಗ ಇಲ್ಲಿ ಯೇಸು ಸ್ವಾಮಿ ಒಂದು ಮಾತನ್ನು ಹೇಳ್ತಾ ಇದ್ದಾರೆ. ಇಲ್ಲಿ 2 ಸಂಗತಿಗಳ ವಿಷಯವಾಗಿ, 2 ವ್ಯಕ್ತಿಗಳ ಬಗ್ಗೆ, 2 ಮನೆಗಳ ಬಗ್ಗೆ, 2 ರೀತಿಯಾದಂಥ ಒಂದು ವ್ಯತ್ಯಾಸವಾಗಿ ಕಟ್ಟಿರುವಂಥ ಮನೆ, ಅದು 2 ರೀತಿಯ ಫಲಿತಾಂಶವನ್ನು ಕೊಡುವಂಥ ವಿಷಯ, ಹಾಗೂ ಮುಂದೆ ಯೇಸು ಸ್ವಾಮಿ ನಮ್ಮನ್ನು ಯಾವ ರೀತಿಯಾಗಿ ಮುನ್ನಡೆಯಬೇಕು ಎಂಬುದಾಗಿ ವಾಕ್ಯ ಭಾಗದಲ್ಲಿ ನಾವು ಕಾಣುವರಾಗಿದ್ದೇವೆ. ನಮ್ಮ ಜೀವಿತದಲ್ಲಿ ನಾವು ಅನೇಕ ಆಸೆಗಳನ್ನು ಹೊಂದಿಕೊಂಡಿರ್ತೇವೆ, ಅನೇಕ ಗುರಿಗಳನ್ನು ಹೊಂದಿಕೊಂಡಿರ್ತೇವೆ. ನಮ್ಮ ಭವಿಷ್ಯತ್ತಲ್ಲಿ ಉತ್ತಮವಾದದ್ದನ್ನೇ ನಾವು ಹೊಂದಿಕೊಳ್ಳಬೇಕು ಎಂಬುದಾಗಿ. ಅದು ಈ ಲೋಕದಲ್ಲಿ ಜೀವಿಸುವಾಗ ನಮಗೆ ಬೇಕಾದ ಅಗತ್ಯತೆಗಳಿಗಾಗಿ ನಾವು ಆಸೆ ಪಡುವುದು ತಪ್ಪಿಲ್ಲ. ಆದರೆ ಯಾವ ರೀತಿಯಾಗಿ ಅದರ ಮೇಲೆ ನಾವು ಆಸೆ ಪಡ್ತಾ ಇದ್ದೇವೆ ಎಂಬುದು ಮುಖ್ಯವಾಗಿರುತ್ತೆ. ಇಲ್ಲಿ ಯೇಸು ಸ್ವಾಮಿ 2 ವ್ಯಕ್ತಿಗಳ ಬಗ್ಗೆ ಹೇಳ್ತಾ ಇದ್ದಾರೆ. ಆ 2 ವ್ಯಕ್ತಿಗಳು, ಒಬ್ಬನು ಬುದ್ಧಿವಂತನು, ಇನ್ನೊಬ್ಬ ವ್ಯಕ್ತಿ ಬುದ್ಧಿಹೀನನು ಎಂಬುದಾಗಿ. ಯಾಕೆ ಆತನು ಬುದ್ಧಿವಂತನಾದ, ಯಾಕೆ ಇನ್ನೊಬ್ಬ ಬುದ್ಧಿಹೀನನು ಆದ ಎಂಬುದಾಗಿ ಇಲ್ಲಿ ನಾವು ನೋಡ್ತೇವೆ. ಅವರು ಮನೆಯನ್ನು ಕಟ್ಟಿಕೊಂಡರು ಎಂಬುದಾಗಿ. ಮನೆ ಏನಕ್ಕೆ ಕಟ್ತೀವಿ ನಾವು? ವಾಸ ಮಾಡಲಿಕ್ಕೆ, ಸುಮ್ಮನೆ ವಾಸ ಮಾಡಲಿಕ್ಕೆ. ಮನೆ ಕಟ್ಟದೇ ಇದ್ದರೂ ವಾಸ ಮಾಡ್ಬೋದಲ್ಲ. ಏನಕ್ಕೆ ಮನೆ ಬೇಕು? ಎಲ್ಲರೂ ಬಯಸ್ತಾರಲ್ವ, ನಮ್ಮದೇ ಆದ ಸ್ವಂತ ಮನೆ ಇರಬೇಕು ಅಂತ. ನಮ್ಮ ಬ್ರದರ್ ರಾಜೇಶ್ ಅವರು ಕಳೆದ ವರ್ಷದಲ್ಲಿ ಒಂದು ಮನೆ ಕಟ್ಟಿ ಗ್ರೇಸ್ ಅಂತ ಹೆಸರು ಕೊಟ್ಟಿದ್ದೀರಿ ಅಲ್ವಾ? ಏನಕ್ಕೆ ಮನೆ ಕಟ್ಟಿದ್ರಿ? ಒಳ್ಳೆ ರೀತಿ ಒಳ್ಳೆ ಜೀವನ ಮಾಡಬೇಕು. ಅವರಷ್ಟೇ ಅಲ್ಲ, ಎಲ್ಲರಿಗೂ ಆಸೆ ಇರುತ್ತೆ, ಇರಬೇಕು. ಆಸೆ ಇಲ್ಲದೆ ಹೋದರೆ ನಾವು ಮುಂದೆ ಏನಾದರೂ ಸಾಧನೆ ಮಾಡಬೇಕು ಅಂದರೆ ಒಂದು ಆಸೆ ಇರಬೇಕು, ಅದರತ್ತ ನಾವು ಜಯದ ಹತ್ರ ನಡೀತಾ ಇರಬೇಕು. ಆಸೆನೇ ಇಲ್ಲ ಅಂತಂದರೆ ನಾವು ಏನೂ ಮಾಡಲ್ಲ. ಅವ್ರು ಮನೆ ಕಟ್ಟಬೇಕಾದ್ರೆ ಸುಮ್ಮನೆ ಕಟ್ಟಿದ್ರ? ಅದರ ಹಿಂದೆ ಶ್ರಮ ಇದೆ, ಅದರ ಹಿಂದೆ ಅನೇಕ ಒಂದು ವರ್ಷಗಳ ಒಂದು ಹೋರಾಟ ಇದೆ. ಸುಮ್ಮನೆ ಯಾವುದೋ ಆಗಿಬಿಡಲ್ಲ. ಹಾಗೆ ಆ ಮನೆ ಕಟ್ಟಬೇಕು ಅಂತಂದರೆ ಉತ್ತಮವಾದ ಜೀವನ ನಡೆಸಬೇಕು, ಮುಂದೆ ಮಕ್ಕಳಿಗೆ ಮೊಮ್ಮಕ್ಕಳಿಗೆ ಅದು ಒಂದು ನಿವಾಸವಾಗಿರಲಿ ಅಂತ ಎಲ್ಲರೂ ಮನೆ ಕಟ್ಕೊಳ್ತೇವೆ, ತಪ್ಪಲ್ಲ.
ಮನೆ ಕಟ್ಕೊಳ್ಬೇಕು. ಆದರೆ ಆ ಮನೇನ ಯಾವ ರೀತಿ ಕಟ್ತೇವೆ, ಎಲ್ಲಿ ಕಟ್ತೇವೆ ಅನ್ನೋದ್ರ ಬಗ್ಗೆ ನಾವು ಕಲಿತ್ಕೊಳ್ಳೋಣ. ಒಂದು ಉತ್ತಮವಾದ ಭವಿಷ್ಯವನ್ನು ಮುಂದೆ ನೋಡಿ ಆ ಇಬ್ಬರು ವ್ಯಕ್ತಿಗಳು ಮನೆಯನ್ನು ಕಟ್ಟಲಿಕ್ಕೆ ಪ್ರಾರಂಭಿಸ್ತಾರೆ. ಆ ಮನೆಯನ್ನು ಕಟ್ಟಿದಾಗ ಅಲ್ಲಿ ನಾವು ನೋಡ್ತೇವೆ, ಯೇಸು ಸ್ವಾಮಿ ಯಾಕೆ ಈ ಉದಾಹರಣೆ ತೆಗೆದುಕೊಂಡ್ರು ಅಂತಂದರೆ, ಅತಿ ಸಾಮಾನ್ಯರಿಗೂ ಕೂಡ ಈ ಒಂದು ಸಾಮ್ಯ ಅರ್ಥ ಆಗಬೇಕು ಅಂತ. ಸುಮ್ಮನೆ ಆತನು ಒಂದು ತತ್ವಜ್ಞಾನವನ್ನು ಹೊಂದಿಕೊಂಡು ಆತನ ಒಂದು ಆಲೋಚನೆಯಲ್ಲಿ ಹೇಳಿದರೆ ಎಲ್ಲ ಜನರಿಗೂ ಅರ್ಥವಾಗದೇ ಇರಬಹುದು, ಆದರೆ ಸಾಮಾನ್ಯ ಜನರಿಗೂ ಕೂಡ ಅರ್ಥವಾಗುವ ರೀತಿಯಲ್ಲಿ ಈ ಸಾಮ್ಯ ಬರೆಯಲ್ಪಟ್ಟಿದೆ. ಈ ಮನೆ ಕಟ್ಟಡ ಮಾಡಲಿಕ್ಕೆ ಏನೆಲ್ಲ ಅಗತ್ಯತೆಗಳು ಸಾಮಾನ್ಯ ಜನರಿಗೂ ಕೂಡ ಕೇಳಿದ್ರೆ ಅವ್ರು ಹೇಳ್ತಾರೆ, ಮೊದಲು ನಾವು ಅಲ್ಲಿ ಒಂದು ಸ್ಥಳವನ್ನು ನೋಡಬೇಕು, ಅಲ್ಲಿ ಅಡಿಪಾಯ ಹಾಕಬೇಕು, ಅಡಿಪಾಯದ ಮೇಲೆ ನಾವು ಮನೆಯನ್ನು ಕಟ್ಟಬೇಕು ಅಂತ ಸರಳವಾಗಿ ಎಲ್ರಿಗೂ ಅರ್ಥವಾಗುತ್ತೆ. ಆದರೆ ನಾವು ಇಲ್ಲಿ ನೋಡ್ತಾ ಇರೋದು ಆ ರೀತಿ ಮನೆಯನ್ನು ಕಟ್ಟೋದ್ರ ಬಗ್ಗೆ ಅಲ್ಲ. ಇಲ್ಲಿ ಮನೆ ಅಂತ ನೋಡುವಾಗ ಅದು ನಮ್ಮ ಜೀವಿತವಾಗಿದೆ. ಮನೆ ನಮ್ಮ ಜೀವಿತ. ನಮ್ಮ ಜೀವಿತವನ್ನು ನಾವು ಯಾವ ರೀತಿ ಕಟ್ಕೊಳ್ತಾ ಇದ್ದೇವೆ? ನಾವು ಆ ಒಂದು ಬುದ್ಧಿವಂತ ಮನುಷ್ಯನ ರೀತಿಯಲ್ಲಿ ಮನೆಯನ್ನು ಕಟ್ಕೊಳ್ತಿದ್ದೇವಾ ಅಥವಾ ಬುದ್ಧಿಹೀನನ ರೀತಿಯಲ್ಲಿ ಮನೆ ಕಟ್ಕೊಳ್ತಿದ್ದೀವ? ಅಂದರೆ ನಮ್ಮ ಜೀವನವನ್ನು ಕಟ್ಟಿಕೊಳ್ತಾ ಇದ್ದೇವಾ ಎಂಬುದಾಗಿ ನಾವು ನೋಡೋಣ. ಇಲ್ಲಿ ಕೆಲವೊಂದು ಸಮಯ ಏನಾಗುತ್ತೆ, ನಮ್ಮ ಜೀವಿತವನ್ನು ಕಟ್ಟಿಕೊಳ್ಳುವಾಗ ನಾವು ಕೆಲವೊಮ್ಮೆ ಬುದ್ಧಿವಂತರಾಗಿರ್ತೇವೆ, ಕೆಲವೊಮ್ಮೆ ಬುದ್ಧಿಹೀನರಾಗಿಯೂ ಕೆಲವು ತೀರ್ಮಾನಗಳನ್ನು ತೆಗೆದುಕೊಳ್ತೇವೆ. ಕೆಲವು ಜನರಿಗೆ ಅನೇಕ ಸಲ ಏನಾಗುತ್ತೆ ಅಂತಂದರೆ, ಈ ಒಂದು ಮನೆ ಕಟ್ಟಿಕೊಳ್ಳುವ ವಿಷಯವಾಗಿ ಅಂದರೆ ತಮ್ಮ ಜೀವಿತವನ್ನು ಕಟ್ಟಿಕೊಳ್ಳುವ ಒಂದು ಸಮಯದಲ್ಲಿ ನೀವು ಅನೇಕ ಸಲ ಹೋರಾಟಗಳನ್ನು ಎದುರಿಸಬಹುದು. ಕೆಲವೊಮ್ಮೆ ನಿಮಗೆ ಬರುವಂಥ ಒಂದು ಅಪನಂಬಿಕೆ ಆಗಿರ್ಬೋದು, ಅಥವಾ ಕೆಲವೊಮ್ಮೆ ತಪ್ಪು ತಿಳುವಳಿಕೆಗಳಾಗಿರ್ಬೋದು, ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಗಂಡ ಹೆಂಡತಿಯ ಮಧ್ಯ ಮತ್ತು ಇನ್ನು ನಿಮ್ಮ ಕೊಲೀಗ್ಸ್ ಮಧ್ಯದಲ್ಲಿ ಕೆಲವೊಮ್ಮೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ಗಳಾಗ್ಬೋದು, ತಪ್ಪು ತಿಳುವಳಿಕೆಗಳು. ಕೆಲವೊಮ್ಮೆ ನಿಮ್ಮ ಒಂದು ಈಡೇರದ ಹಂಬಲಗಳಿರಬಹುದು, ನೀವು ಒಂದು ಆಸೆ ಪಟ್ಟಿರ್ತೀರ, ಅದು ಜೀವನದಲ್ಲಿ ನೆರವೇರದೇ ಇರಬಹುದು. ಕೆಲವೊಮ್ಮೆ ಶೋಧನೆಗಳು, ಕೆಲವೊಮ್ಮೆ ಸೈತಾನನ ದಾಳಿಗಳು ನಿಮ್ಮನ್ನು ಆ ಜೀವಿತದ ಒಂದು ಪ್ರಯಾಣದಲ್ಲಿ ನಿಮ್ಮನ್ನು ಕುಗ್ಗಿಸುವಂತೆ ಮಾಡುತ್ತೆ. ಕೆಲವೊಮ್ಮೆ ಯಶಸ್ಸು ಸಿಗುತ್ತೆ, ಆ ಯಶಸ್ಸು ಕೂಡ ನಿಮ್ಮ ಒಂದು ಜೀವಿತಕ್ಕೆ ಒಂದು ಪರೀಕ್ಷೆಯಾಗಿ ಪರಿಣಮಿಸುತ್ತೆ. ಆ ಸಮಯದಲ್ಲೂ ಕೂಡ ನೀವು ಯಾವ ರೀತಿ ವರ್ತಿಸ್ತೀರಾ ಎಂಬುದಾಗಿ. ಈ ಎಲ್ಲ ಒಂದು ಸವಾಲುಗಳು ಜೀವನದಲ್ಲಿ ಬರುವಾಗ ನಮ್ಮ ಜೀವಿತ ಸ್ಥಿರವಾಗಿ ನಿಲ್ಲುವಂಥದ್ದಾಗಿದೆಯಾ ಅಥವಾ ಬಿದ್ದು ಹೋಗುವಂಥದ್ದಾಗಿದೆಯಾ? ನೀವು ಅಲ್ಲಿ ಇಬ್ಬರು ಮನುಷ್ಯರ ಒಂದು ಎರಡು ಮನೆಗಳನ್ನು ನೋಡಿ ಯಾವ ರೀತಿಯಾಗಿ ಇದೆ ಎಂಬುದಾಗಿ. ಒಬ್ಬ ಕಟ್ಟಿದ ಮನೆ ಏನಾಗಿದೆ, ಅದು ಉಸುಕಿನ ಮೇಲೆ ಅಂದರೆ ಮರಳಿನ ಮೇಲೆ ಇದೆ. ಇನ್ನೊಬ್ಬ ಮನೆ ಕಟ್ಟಿದ್ದಾನೆ, ಅದು ಬಂಡೆಯ ಮೇಲೆ ಇದೆ. ಉಸುಕಿನ ಮೇಲೆ ಕಟ್ಟಿರುವಂಥ ಮನೆ ಏನಾಗುತ್ತೆ, ಮಳೆ ಬಂದಾಗ, ಅಲ್ಲಿ ಹಳ್ಳಗಳು ಬಂದಾಗ, ಗಾಳಿ ಬೀಸಿದಾಗ ಆ ಉಸುಕಿನ ಮೇಲೆ ಇರುವಂಥ ಮನೆ ಅದು ಬಿದ್ದು ಹೋಗುವಂಥದ್ದಾಗಿದೆ. ಆ ಬಂಡೆಯ ಮೇಲೆ ಕಟ್ಟಿರುವಂಥ ಮನೆ ಅದು ಗಟ್ಟಿಯಾಗಿ ನಿಲ್ಲುವಂಥದ್ದಾಗಿದೆ, ಅದು ಸ್ಥಿರವಾಗಿ ನಿಲ್ಲುವಂಥದ್ದಾಗಿದೆ. ಯಾವುದೇ ಗಾಳಿ ಬಿರುಗಾಳಿ ಬಂದಾಗಿ ಕೂಡ ಏನೂ ಆಗೋದಿಲ್ಲ. ಅಲ್ಲಿ ಕೆಲವು ಚಿತ್ರಗಳನ್ನು ನೋಡಿ, ಮಳೆ ಬಂದಾಗ ಯಾವ ರೀತಿ ಮನೆಗಳು ಬಿದ್ದೋಗ್ತಾ ಇವೆ. ಈಗೆಲ್ಲ ನೀವು ನೋಡಿರ್ಬೋದು, 2018ರಲ್ಲಿ ಅತಿಯಾಗಿ ಮಳೆಯಾಗಿ ಕೇರಳದಲ್ಲಿ ಮತ್ತು ಮಂಗಳೂರು ಸೈಡ್ ಎಲ್ಲ ಕಡೆಗೂ ಮನೆಗಳು ಬಿದ್ದೋದು, ಲ್ಯಾಂಡ್ ಸ್ಲೈಡ್ ಆಯಿತು. ಅನೇಕ ಮನೆಗಳು ಹಾಗೆ ಕೊಚ್ಕೊಂಡೋದು ನೀರಲ್ಲಿ ಕೂಡ. ಅದು ಯಾಕೆ ಆ ರೀತಿ ಆಯಿತು? ಅಲ್ಲಿರುವಂಥ ಪ್ರದೇಶ, ಅವ್ರು ಹಾಕಿರುವಂಥ ಅಡಿಪಾಯ ಅದು ಗಟ್ಟಿಯಾಗಿರಲಿಲ್ಲ. ಹಾಗಾಗಿ ಅಲ್ಲಿರುವಂಥ ಮನೆಗಳು, ಇದು ಬೆಂಗಳೂರಲ್ಲಿ ಆಗಿರುವಂಥದ್ದು ಒಂದು ಅಪಾರ್ಟ್ಮೆಂಟು, ಅದರ ಅಡಿಪಾಯ ಸರಿ ಇಲ್ಲದೆ ಇರೋದ್ರಿಂದ ಅದು ಕೂಡ ಬಿದ್ದು ಹೋಗಿರುವಂಥ ಸ್ಥಿತಿಗೆ ಬಂದಿದೆ, ಬಿದ್ದೋಗಿದ್ದು ಕೂಡ. ಯಾಕೆ ಈ ರೀತಿ ಆಗುತ್ತೆ? ಕೆಲವೊಂದು ಮನೆಗಳು ಸ್ಥಿರವಾಗಿರ್ತವೆ, ಕೆಲವೊಂದು ಬಿದ್ದೋಗ್ತವೆ. ಅಲ್ಲಿ ಮೇನಾಗಿ ನಾವು ನೋಡುವಂಥದ್ದು ಬುನಾದಿ, ಅಸ್ಥಿವಾರ ಅಲ್ಲಿ ಸ್ಥಿರವಾಗಿ ಇಲ್ಲದೆ ಇರೋದಕ್ಕೆ ಆ ಮನೆಗಳು ಬಿದ್ದೋಗ್ತವೆ. ಇದು ಸಾಮಾನ್ಯವಾಗಿ ನಾವು ಅರ್ಥ ಮಾಡಿಕೊಳ್ಳುವ ರೀತಿಯಲ್ಲಿ ಎಲ್ಲ ಜನರಿಗೂ ಅವ್ರ ದೇವರು ನಂಬಿದಾರೋ ಬಿಟ್ಟಿದ್ದಾರೋ ಅರ್ಥ ಆಗುತ್ತೋ ಇಲ್ವೋ, ಇದು ಯಾಕೆ ಮನೆ ಬಿದ್ದೋಗ್ತಾ ಇದೆ? ಅದಕ್ಕೆ ಗಟ್ಟಿಯಾದ ಬುನಾದಿ ಇಲ್ಲ, ಅದಕ್ಕೆ ಬಿದ್ದೋಗ್ತಾ ಇದೆ. ದೇವರನ್ನು ನಂಬಿರುವಂಥ ನಮ್ಮ ಜನರು, ನಮ್ಮ ಜೀವಿತ ಸ್ಥಿರವಾಗಿ ಇದೆನಾ ಇಲ್ವಾ ಹೇಗೆ ತಿಳ್ಕೊಳ್ಳೋದು? ಅದು ನಮ್ಮ ಒಂದು ಶೋಧನೆಗಳು ನಮಗೆ ಎದುರಾಗಿ ಬರುವಾಗ, ನಮ್ಮ ಜೀವಿತದಲ್ಲಿರುವ ಒತ್ತಡಗಳು ನಮ್ಮನ್ನು ಪರೀಕ್ಷಿಸಿದಾಗ, ನಾವು ಶೋಧನೆಯಲ್ಲಿ ಹಾದು ಹೋಗುವಾಗ, ಅನೇಕ ಕಷ್ಟ ನಷ್ಟಗಳು ನಮಗೆ ಎದುರಾಗಿ ಬರುವಾಗ ನಾವು ಸ್ಥಿರವಾಗಿ ನಿಲ್ತಿದ್ದೀವಾ ಅಥವಾ ಇಲ್ವಾ ಎಂಬುದು ಆ ಒಂದು ಸಮಯದಲ್ಲಿ ಗೊತ್ತಾಗುತ್ತದೆ. ನಮ್ಮ ಒಂದು ಜೀವಿತ, ನಮ್ಮ ಮನೆ ಸ್ಥಿರವಾಗಿ ನಿಲ್ಲುತ್ತಾ ನಿಲ್ಲಲ್ವಾ? ಯಾವಾಗ ಗೊತ್ತಾಗೋದು ಅಂದರೆ, ಆ ಎಲ್ಲ ಸವಾಲುಗಳು ನಮ್ಮ ಎದುರಿಗೆ ಬರುವಾಗ
ನಾವು ಸ್ಥಿರವಾಗಿ ನಿಂತಿದ್ದೇವೆ ಅಂತಂದರೆ ನಮ್ಮ ಬುನಾದಿ ಗಟ್ಟಿಯಾಗಿದೆ ಅಂತ ಅರ್ಥ. ಸ್ಥಿರವಾಗಿ ನಿಂತಿಲ್ಲ ಅಂದರೆ ಬುನಾದಿ ಗಟ್ಟಿ ಇಲ್ಲ. ಆ ಬುನಾದಿಯನ್ನು ನಾವು ಯಾವ ರೀತಿಯಾಗಿ ಕಟ್ಕೊಳ್ಬೇಕು, ಯಾವುದರ ಮೇಲೆ ನಾವು ಕಟ್ಕೊಳ್ಬೇಕು ಎಂಬುದಾಗಿ ನೋಡಿಕೊಳ್ಳೋಣ. ಅದಕ್ಕಿಂತ ಮುಂಚಿತವಾಗಿ ಇಲ್ಲಿ ನಾವು ಇಬ್ಬರು ವ್ಯಕ್ತಿಗಳನ್ನು ಸ್ವಲ್ಪ ನೋಡೋಣ. ಅಲ್ಲಿ ಬುದ್ಧಿವಂತ ವ್ಯಕ್ತಿ, ಬುದ್ಧಿಹೀನ ವ್ಯಕ್ತಿ ಆದಂಥವರು. ಅವರು ಬುದ್ಧಿಹೀನ ಮನುಷ್ಯನ ಒಂದು ಮನಸ್ಥಿತಿಯನ್ನು ನೀವು ಗಮನಿಸುವಾಗ ಆತನು ಯಾವಾಗಲೂ ಶೀಘ್ರವಾಗಿ ಆತನು ಯಾವಾಗಲೂ ಈಗಲೇ ಆಗಬೇಕು, ಇನ್ಸ್ಟಂಟಾಗಿ ಎಲ್ಲವೂ ಆಗ್ತಾ ಇರಬೇಕು. ಆತನು ಯೋಚನೆ ಮಾಡಿ ಸಮಾಧಾನವಾಗಿ ಕಾಯುವಂಥ ಮನಸ್ಥಿತಿ ಆತನಿಗೆ ಇರೋದಿಲ್ಲ. ಆದರೆ ಬುದ್ಧಿವಂತ ವ್ಯಕ್ತಿ ಯಾವ ರೀತಿ ಇರ್ತಾನೆ ಅಂತಂದರೆ, ಆತನು ತಾಳ್ಮೆಯಿಂದ ಕಾದುಕೊಂಡು ಯೋಚನೆ ಮಾಡಿ ಕೆಲವು ನಿರ್ಧಾರಗಳನ್ನು ತೆಗೆದುಕೊಳ್ತಾರೆ. ಕೆಲವೊಮ್ಮೆ ಏನಾಗುತ್ತೆ, ಈ ಒಂದು ಬುದ್ಧಿಹೀನ ಜನರು ಏನು ಮಾಡ್ತಾರೆ ಅಂತಂದರೆ ಅಡ್ಡದಾರಿಗಳನ್ನು ಹಿಡಿತಾರೆ. ಯಶಸ್ಸನ್ನು ಗಳಿಸ್ಬೇಕು, ಅಡ್ಡದಾರಿಯನ್ನು ಹಿಡಿದು ಯಶಸ್ಸು ಗಳಿಸ್ಬೇಕು ಅಂತ. ಆದರೆ ಬುದ್ಧಿವಂತ ಜನರು ಏನು ಮಾಡ್ತಾರೆ, ಎಷ್ಟೇ ಸವಾಲುಗಳು ಬಂದರೂ ಕೂಡ ಅವರು ಅಡ್ಡದಾರಿಯನ್ನು ಹಿಡಿಯೋದಿಲ್ಲ, ನೇರವಾದಂಥ ದಾರಿಯಲ್ಲಿ ಹೋಗಿ ಜಯವನ್ನು ಗಳಿಸ್ತಾರೆ. ಕೆಲವೊಮ್ಮೆ ಈ ಬುದ್ಧಿಹೀನ ಮನುಷ್ಯರು ಏನು ಮಾಡ್ತಾರೆ, ಅನೇಕ ಸಮಸ್ಯೆಗಳು ಬಂದಾಗ ಅವರು ಬಿದ್ದು ಹೋಗ್ತಾರೆ ಮತ್ತು ಲೋಕದ ಸಂಗತಿಗಳ ಮೇಲೆ ಅವರು ಆತ್ಕೊಳ್ತಾರೆ, ಜನರ ಮೇಲೆ ಅವರು ನಂಬಿಕೆಯನ್ನು ಇಡ್ತಾರೆ. ಆಗ ಅವರು ಸೋತು ಹೋಗುವವರಾಗಿರ್ತಾರೆ. ಬುದ್ಧಿವಂತ ಜನರು ಏನು ಮಾಡ್ತಾರೆ ಅಂದರೆ ದೇವರ ಮೇಲೆ ನಂಬಿಕೆ ಇಡ್ತಾರೆ, ದೇವ ವಾಕ್ಯದ ಮೇಲೆ ನಂಬಿಕೆ ಇಡ್ತಾರೆ. ಸವಾಲುಗಳು ಬಂದಾಗ ಅದನ್ನು ಜಯಿಸಿ ಅವರು ಮುನ್ನಡೆಯುವಂಥ ವ್ಯಕ್ತಿಗಳು ಬುದ್ಧಿವಂತರಾಗಿರ್ತಾರೆ. ಇಲ್ಲಿ ಒಂದು ಸಣ್ಣ ಇನ್ಸಿಡೆಂಟ್ ಆಯಿತು ನಮ್ಮ ಮನೆಯಲ್ಲಿ. ಕೆಲವೊಮ್ಮೆ ಏನಾಗುತ್ತೆ, ಕೆಲವೊಮ್ಮೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಗಳು ಹೇಗೆ ಬರ್ತವೆ ಎಂಬುದಾಗಿ. ನಮ್ಮ ವೈಫ್ ನನಗೆ ಕೇಳಿದರೆ, ಇವತ್ತು ರೊಟ್ಟಿ ಮಾಡಲಾ ಅಥವಾ ಚಪಾತಿ ಮಾಡಲಾ ಅಂತ. ಅದಕ್ಕೆ ನಾನು ಅಂದೆ, ಏನಾದರೂ ಮಾಡು ಅಂದಾಗ ಅವಳು ನನ್ನ ಕೇಳಿದ್ಲು. ನಾನು ಪ್ರೀತಿಯಿಂದ ಕೇಳ್ತಾ ಇದ್ದೀನಿ, ರೊಟ್ಟಿ ಮಾಡಲಾ ಅಥವಾ ಚಪಾತಿ ಮಾಡಲಾ ಅಂತ. ನಾನು ಹೇಳಿದೆ ಏನಾದರೂ ಮಾಡು. ಆವಾಗ ಅಲ್ಲಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಯಿತು. ನಾನು ಯೋಚನೆ ಮಾಡಿದೆ, ಯಾಕೆ ಈ ರೀತಿ ಪ್ರಶ್ನೆ ಕೇಳಿದ್ಲು ಅಂತ. ಇಲ್ಲಿ ದೇವರು ಈ ವಾಕ್ಯನೂ ನಾನು ಮನನ ಮಾಡ್ತಾ ಇರುವ ಸಮಯದಲ್ಲಿ ಈ ಸನ್ನಿವೇಶ ಆಯಿತು ನೆನ್ನೆ. ಆವಾಗ ದೇವ್ರೆ ಏನು ಅಂದೆ ನಾನು, ಏನಾದರೂ ಮಾಡು, ರೊಟ್ಟಿ ಮಾಡಲಾ ಅಥವಾ ಚಪಾತಿ ಮಾಡಲಾ ಅಂದರೆ ಏನಾದರೂ ಮಾಡು. ಅದಕ್ಕೆ ಯಾಕೆ ಈ ರೀತಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಯ್ತಲ್ಲ ಅಂತ ಯೋಚನೆ ಮಾಡಿದಾಗ ನನಗೆ ಅರ್ಥ ಆಯಿತು, ಇದು ಲ್ಯಾಂಗ್ವೇಜ್ ಪ್ರಾಬ್ಲಮ್. ಹೇಗೆ ಅಂತಂದರೆ, ನಾನು ಉತ್ತರ ಕರ್ನಾಟಕದವನು, ಅವಳು ಈ ದಕ್ಷಿಣ ಕರ್ನಾಟಕದವಳು. ಇಲ್ಲಿ ಏನಾದರೂ ಮಾಡು ಅಂತಂದರೆ ನೀನು ಮನಸ್ಸಿಗೆ ಬಂದಿದ್ದು ಮಾಡ್ಕೊಂಡು ಹೋಗಿ ಅನ್ನೋ ಥರ ಮೀನಿಂಗು. ನಮ್ಮ ಕಡೆ ಏನಾದರೂ ಮಾಡು ಅಂದರೆ ಇದಾದರೂ ಮಾಡು ಅಥವಾ ಇದಾದರೂ ಮಾಡು ಅಂತ ಅರ್ಥ. ಈ ಒಂದು ಲ್ಯಾಂಗ್ವೇಜ್ ಪ್ರಾಬ್ಲಮಿಂದ ಕೆಲವೊಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ಗಳು ಆಗ್ತಾ ಇರ್ತವೆ. ಆಮೇಲೆ ನನಗೆ ಅರ್ಥ ಆಯಿತು, ಇದು ಈ ರೀತಿ ಅರ್ಥ ಆಗಿದೆ, ಇನ್ನೊಮ್ಮೆ ಹೇಳೋಣ ಅಂತ ಹೋಗಿ ಹೇಳಿದೆ, ರೊಟ್ಟಿನಾದರೂ ಮಾಡು ಅಥವಾ ಚಪಾತಿ ಆದರೂ ಮಾಡು ಅಂತ ಅರ್ಥ, ಅದು ಈ ರೀತಿಯಾಗಿ ಅಲ್ಲ ಅಂತ. ಹಾಗೆ ನನಗೆ ನಗು ಬಂತು. ಅನೇಕ ಸಲ ಕೆಲವೊಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆದಾಗ ನಮ್ಮ ಲ್ಯಾಂಗ್ವೇಜು ಕೂಡ ಪ್ರಾಬ್ಲಮ್ ಆಗಿರುತ್ತೆ. ನಾವು ಅಂದ್ಕೊಳ್ತೇವೆ ಸೈತಾನನ್ ಮಾಡ್ತಾ ಇರ್ತಾನೆ ಅಂತ. ಆ ರೀತಿ ಇರಲ್ಲ. ಕೆಲವೊಮ್ಮೆ ಸಂಬಂಧಗಳಲ್ಲಿ ಯಾಕೆ ಬಿರುಕು ಉಂಟಾಗ್ತವೆ ಅಂತಂದರೆ, ನಾವು ಸ್ವಲ್ಪ ತಾಳ್ಮೆಯಿಂದ ಯೋಚನೆ ಮಾಡೋದನ್ನು ಕಲಿಬೇಕು. ಯೋಚನೆ ಮಾಡದೆ ಹೋದರೆ ಕೆಲವೊಮ್ಮೆ ಆ ಒಂದು ಘರ್ಷಣೆಯಲ್ಲಿ ಹಾದೋಗ್ತೇವೆ, ಮಿಸ್ಅಂಡರ್ಸ್ಟ್ಯಾಂಡಿಂಗ್ಗಳು ಉದ್ಭವ ಆಗ್ತವೆ. ಅದು ಸ್ವಲ್ಪ ಸಮಯ ಗಲಿಬಿಲಿ ಉಂಟು ಮಾಡುತ್ತೆ. ಅದಕ್ಕೆ ನಾವು ತಾಳ್ಮೆ ವಹಿಸಿ ಯೋಚನೆ ಮಾಡುವವರಾಗಬೇಕು. ಅದು ನಿನ್ನೆ ಆಗಿರುವಂಥದ್ದು. ದೇವರು ಜ್ಞಾನವನ್ನು ಕೊಟ್ಟಿದ್ದಕ್ಕೆ ಅದೆಲ್ಲ ಸಮಸ್ಯೆ ಬಗೆಹರಿತು. ಇಲ್ಲ ಅಂದರೆ ಅದು ಹಂಗೆ ಹೇಳ್ಕೊಂಡು ಹೋಗಿರ್ಬೋದಿತ್ತು. ದೇವರಿಗೆ ಸ್ತೋತ್ರವಾಗಲಿ. ದೇವರ ಒಂದು ವಾಕ್ಯದಲ್ಲಿ ಆತನ ಒಂದು ಸಮಯವನ್ನು ನಾವು ಹೊಂದಿಕೊಳ್ಳುವಾಗ ಆತ ನಮ್ಮನ್ನು ಯಾವಾಗಲೂ ನಡೆಸುವನಾಗಿದ್ದಾನೆ. ಹಾಗಂತ ಅಂದ್ಬಿಟ್ಟು ಯಾವಾಗಲೂ ಸಮಸ್ಯೆ ಬರಲ್ಲ ಅಂತಲ್ಲ, ಬರ್ತವೆ. ಆದರೆ ದೇವರು ಅದಕ್ಕೆ ಬೇಕಾದ ಬಲವನ್ನು ಕೊಡುತ್ತಾನೆ. ಇಲ್ಲಿ ನಾವು ಇನ್ನೊಂದು ಸಂಗತಿಯನ್ನು ನೋಡಬಹುದು. ನಾವು ಭದ್ರ ಬುನಾದಿಯನ್ನು ನಮ್ಮ ಜೀವಿತದಲ್ಲಿ ಹಾಕಿಕೊಳ್ಬೇಕು. ಯಾಕೆ ಅಂತಂದರೆ, ಈ ಭದ್ರ ಬುನಾದಿಯನ್ನು ನಾವು ಹಾಕಿಕೊಳ್ಳದೆ ಹೋದರೆ ಆ ಒಂದು ಮನೆಗಳು ಸ್ಥಿರವಾಗಿ ಇರೋದಿಲ್ಲ. ಇಲ್ಲಿ ನಾವು ನೋಡ್ತೇವೆ, ಆ ಬುದ್ಧಿವಂತ ಮನುಷ್ಯ ಆ ಬಂಡೆಯ ಮೇಲೆ ಮನೆಯನ್ನು ಕಟ್ಟಿದ ಎಂಬುದಾಗಿ, ಇಲ್ಲಿ ಬುದ್ಧಿಹೀನನು ಮರಳಿನ ಮೇಲೆ ಕಟ್ಟಿದ ಎಂಬುದಾಗಿ. ಆ ವಾಕ್ಯ ಭಾಗದಲ್ಲಿ ನೀವು ನೋಡುವಾಗ ಸಂಪೂರ್ಣವಾಗಿ ಅದು ಯಾವ ರೀತಿ ಬಂಡೆ, ಯಾವ ರೀತಿ ಮರಳು ಎಂಬುದಾಗಿ ನಾವು ಲೂಕನು ಬರೆದ ಸುವಾರ್ತೆಯನ್ನು ನೋಡುವಾಗ ಅದು ಅರ್ಥ ಆಗುತ್ತೆ. ಲೂಕನು ಬರೆದ ಸುವಾರ್ತೆ 6ನೇ ಅಧ್ಯಾಯದಲ್ಲಿ ನಾವು ನೋಡೋಣ. ಅವನು ಆಳವಾಗಿ ಅಗೆದು ಬಂಡೆಯ ಮೇಲೆ ಅಸ್ತಿವಾರವನ್ನು ಹಾಕಿ ಮನೆ ಕಟ್ಟಿದವನಿಗೆ ಸಮಾನನು. ಹೊಳೆ ಬಂದು ಪ್ರವಾಹವು ಆ ಮನೆಗೆ ಅಪ್ಪಳಿಸಿದರೂ ಅದು ಚೆನ್ನಾಗಿ ಕಟ್ಟಿರುವುದರಿಂದ ಆ ಪ್ರವಾಹವು ಅದನ್ನು ಅಲ್ಲಾಡಿಸಲಾರದೆ ಹೋಯಿತು. ಇಲ್ಲಿ ನೋಡಿ,
ಆಳವಾಗಿ ಅಗೆದು. ಒಂದು ಮನೇನ ಕಟ್ಟಬೇಕು ಅಂತಂದರೆ ಸುಮ್ಮನೆ ಹಾಗೆ ಒಂದು ಸರ್ಫೇಸಲ್ಲಿ ಅಥವಾ ಮರಳಿನ ಮೇಲೆ ಮನೆ ಕಟ್ಟಲ್ಲ. ಒಂದು ಮನೆ ಕಟ್ಟಬೇಕಾದ್ರೆ ಅದಕ್ಕೆ ಒಂದು ಅಡಿಪಾಯವನ್ನು ಹಾಕ್ತಾರೆ. ಅಡಿಪಾಯ ಹಾಕಬೇಕು ಅಂದರೆ ಅಗಿತಾರೆ ಆ ಭೂಮಿಯನ್ನು. ಎಲ್ಲಿವರೆಗೂ ಅಗಿತಾರೆ? ಆಳವಾಗಿ ಅಗಿದಾಗ ಕೆಳಗಡೆ ಕಲ್ಲು ಹತ್ತುವವರೆಗೂ ಅದನ್ನ ಆಳವಾಗಿ ಅಗಿಬೇಕು. ಆಗ ಮಾತ್ರ ಮನೆ ಕಟ್ಟಿದಾಗ ಅದು ಸ್ಥಿರವಾಗಿ ನಿಲ್ಲುವಂಥದ್ದಾಗಿದೆ. ಆ ಒಂದು ಆಳವಾಗಿ ಅಗಿಯದೆ ಹೋದರೆ ನಾವು ಸ್ಥಿರವಾಗಿ ನಿಲ್ಲಲಿಕ್ಕೆ ಅಥವಾ ಸ್ಥಿರವಾಗಿರುವಂಥ ಮನೆಯನ್ನು ಕಟ್ಟಲಿಕ್ಕೆ ಸಾಧ್ಯವಾಗೋದಿಲ್ಲ. ನಮ್ಮ ಒಂದು ಆತ್ಮಿಕ ಜೀವಿತದಲ್ಲೂ ಕೂಡ ಕೇವಲ ನಾವು ಭಾನುವಾರದಂದು ಬಂದು ವಾಕ್ಯವನ್ನು ಕೇಳಿ ನಾವು ಮತ್ತೆ ಮನೆಗಳಿಗೆ ಹೋದರೆ ನಾವು ಸ್ಥಿರವಾಗಿ ನಿಲ್ಲಲಿಕ್ಕೆ ಆ ಕ್ಷಣ ಆಗ್ಬೋದು ಅಷ್ಟೇ. ಬಟ್ ಆ ಒಂದು ಪ್ರತಿ ವಾರವಿಡೀ ಮತ್ತು ತಿಂಗಳವಿಡೀ ನಮ್ಮ ಜೀವನ ನಡಿಬೇಕು, ಸ್ಥಿರವಾಗಿರಬೇಕು ಅಂತಂದರೆ ದೇವರ ವಾಕ್ಯದಲ್ಲಿ ನಾವು ಆಳವಾಗಿ ಅಗಿಬೇಕು. ಏನು ಈ ವಾಕ್ಯ ಯಾಕೆ ಈ ರೀತಿ ಹೇಳ್ತಾ ಇದೆ, ಈ ವಾಕ್ಯದಲ್ಲಿ ಏನಿದೆ, ಇದನ್ನು ನಾವು ಕೇವಲ ಕೇಳುಗರಾಗಿರಬಾರ್ದು. ನೀವು ಆ ವಾಕ್ಯವನ್ನು ಗಮನಿಸ್ಬೋದು. ಮತ್ತಾಯನ ಬರೆದ ಸುವಾರ್ತೆ ನಾವು ಮತ್ತೆ ಅದನ್ನು ನೋಡಿಕೊಳ್ಳೋಣ. 7ನೇ ಅಧ್ಯಾಯದಲ್ಲಿ 24ನೇ ವಚನ. ಆದುದರಿಂದ ಈ ನನ್ನ ಮಾತುಗಳನ್ನು ಕೇಳಿ ಅವುಗಳಂತೆ ನಡೆಯುವವನು. ಈ ನನ್ನ ಮಾತುಗಳನ್ನು ಕೇಳಿ, ದೇವರ ವಾಕ್ಯವನ್ನು, ಇದು ಯಾರು ಹೇಳ್ತಾ ಇರೋದು? ನಾನು ಹೇಳ್ತಾ ಇರೋದಲ್ಲ, ಯೇಸು ಸ್ವಾಮಿ ಹೇಳ್ತಾ ಇರೋದು. ಅಲ್ಲಿರುವಂಥ ಶಿಷ್ಯರಿಗೆ, ಅಲ್ಲಿರೋ ಜನರಿಗೆ, ನನ್ನ ಮಾತುಗಳನ್ನು ಕೇಳಿ ಅವುಗಳಂತೆ ನಡೆಯುವವನು ಬಂಡೆಯ ಮೇಲೆ ಮನೆಯನ್ನು ಕಟ್ಟಿಕೊಂಡ ಬುದ್ಧಿಯುಳ್ಳ ಮನುಷ್ಯನನ್ನು ಹೋಲುವಂಥದ್ದು. ಇಲ್ಲಿ ಕೇವಲ ನಾವು ದೇವರ ವಾಕ್ಯವನ್ನು ಕೇಳುಗರಾಗಿ ಅಷ್ಟೇ ಇರದೆ ಅದರಂತೆ ನಾವು ನಡೆಯುವರಾಗಬೇಕು. ಅದನ್ನು ನಮ್ಮ ಜೀವಿತದಲ್ಲಿ ಅಳವಡಿಸಿಕೊಳ್ಳುವರಾಗಬೇಕು. ಯಾಕೆ ಅಂತಂದರೆ ನಾವು ಮತ್ತಾಯನ ಬರೆದ ಸುವಾರ್ತೆ 5-6ನೇ ಅಧ್ಯಾಯವನ್ನು ನಾವು ಗಮನಿಸಿ ನೋಡುವಾಗ ಯೇಸು ಸ್ವಾಮಿ ಪರ್ವತದ ಪ್ರಸಂಗ ಮಾಡುವಾಗ ಅನೇಕ ಸಂಗತಿಗಳನ್ನು ಹೇಳಿಕೊಡ್ತಾರೆ ಶಿಷ್ಯರಿಗೂ ಮತ್ತು ಅಲ್ಲಿ ಬಂದಿರುವಂಥ ಎಲ್ಲ ಜನರಿಗೂ. ಒಬ್ಬ ವ್ಯಕ್ತಿ, ಆ ದೇವರ ಜನರು ಅನಿಸಿಕೊಳ್ಳುವಂಥ ವ್ಯಕ್ತಿಗಳ ಗುಣಲಕ್ಷಣಗಳು ಹೇಗಿರಬೇಕು, ಅವರು ನಡೆಸುವಂಥ ಜೀವಿತ ಯಾವ ರೀತಿಯಾಗಿ ಇರಬೇಕು ಎಂಬುದಾಗಿ 5ನೇ ಅಧ್ಯಾಯ ಮತ್ತು 6ನೇ ಅಧ್ಯಾಯದಲ್ಲಿ ನಾವು ಕಾಣ್ತೇವೆ. ಅನೇಕ ಸಲ ಅಲ್ಲಿರುವಂಥ ಜನರು ಕೇವಲ ಅವರ ಒಂದು ಸ್ವಸ್ಥತೆಗಾಗಿ, ಅವರ ಒಂದು ಆಸೆಗಳನ್ನು ಪೂರೈಸಿಕೊಳ್ಳಿಕ್ಕಾಗಿ, ಹಸಿವೆಯನ್ನು ನೀಗಿಸಿಕೊಳ್ಳಿಕ್ಕಾಗಿ ಯೇಸುವಿನ ಹಿಂದೆ ಓಡ್ತಾ ಇದ್ದರು. ಅಲ್ಲಿರುವಂಥ ಜನರಿಗೆ ಏನನ್ನು ಊಟ ಮಾಡಬೇಕು, ಏನನ್ನು ಕುಡಿಬೇಕು, ಏನನ್ನು ಹೊದ್ದುಕೊಳ್ಬೇಕು ಎಂಬ ಆಲೋಚನೆಯಲ್ಲಿ ಯಾವಾಗಲೂ ಯೇಸು ಸ್ವಾಮಿನ ಹಿಂಬಾಲಿಸುವ ಜನರೇ ಜಾಸ್ತಿ ಆಗಿದ್ದರು. ಆಗ ಯೇಸು ಸ್ವಾಮಿ ಏನು ಹೇಳಿದರು ಅಂತಂದರೆ, ಮೊದಲು ನೀವು ದೇವರ ರಾಜ್ಯಕ್ಕಾಗಿ, ನೀತಿಗಾಗಿ ತವಕ ಪಡ್ರಿ, ಅವೆಲ್ಲ ನಿಮಗೆ ಸಿಗ್ತವೆ ಅಂತ ಹೇಳ್ತಾರೆ. ಅನೇಕ ಸಲ ಅವರು ಚಿಂತೆಗೆ ಈಡಾಗಿದ್ದರು. ಇವತ್ತೇನು ಮಾಡಬೇಕು, ನಾಳೆ ಏನು ಮಾಡಬೇಕು ಎಂಬ ಚಿಂತೆಯಲ್ಲಿ ಅವರು ಓಡ್ತಾ ಇದ್ದರು. ಆದರೆ ಯೇಸು ಸ್ವಾಮಿ ಏನು ಹೇಳಿದರು ಅಂದರೆ, ನೀವು ಚಿಂತೆ ಮಾಡುವವರಾಗಬೇಡಿ. ಚಿಂತೆ, ಆ ದಿನದ ಚಿಂತೆಯನ್ನು ಅವತ್ತೇ ಬಿಟ್ಬಿಡಿ, ಅದನ್ನು ಮಾಡಿಕೊಳ್ಳುತ್ತೆ. ನೀವು ಮಾಡಬೇಕಾಗಿರೋ ಕಾರ್ಯ ಏನು ಅಂದರೆ ದೇವರ ರಾಜ್ಯ, ದೇವರ ನೀತಿಗಾಗಿ ನೀವು ಜೀವಿಸುವರಾಗ್ರಿ ಎಂಬುದಾಗಿ. ಅಲ್ಲಿ ಆ ಒಂದು ಭದ್ರ ಬುನಾದಿ ಅಂತ ಇಲ್ಲಿ ನಾವು ನೋಡುವಾಗ ಅದು ದೇವರ ವಾಕ್ಯವಾಗಿದೆ. ದೇವರ ವಾಕ್ಯ ನಮಗೆ ಅದು ಅಸ್ತಿವಾರ, ಅದು ಬುನಾದಿ. ಕ್ರಿಸ್ತನೇ ಆ ಒಂದು ಅಸ್ತಿವಾರ ನಮಗೆ. ಇಲ್ಲಿ ಹೇಳುತ್ತಿರುವ ವಾಕ್ಯಗಳೆಲ್ಲವೂ ಯೇಸು ಸ್ವಾಮಿ ಮಾತನಾಡಿದ ಮಾತುಗಳು. ಯೇಸು ಸ್ವಾಮಿ ಹೇಳ್ತಾ ಇರುವ ಮಾತುಗಳು ಇಲ್ಲಿ ನಾವು ಧ್ಯಾನ ಮಾಡುತ್ತಾ ಅದನ್ನು ನೋಡಬೇಕು. ಆತನು ಯಾವ ರೀತಿಯಾಗಿ ಅಸ್ತಿವಾರ, ಹೇಗೆ ಆ ದೇವರ ವಾಕ್ಯ ಅಸ್ತಿವಾರ ಆಗಿದೆ ಎಂಬುದಾಗಿ. ಅಲ್ಲಿ ನಾವು ಅನೇಕ ಸಲ ಇವತ್ತು ಹಾಡನ್ನು ಕೂಡ ಹಾಡಿದ್ವಿ. ದೇವರು ನಮಗೆ ಆಶ್ರಯ ದುರ್ಗ. ಅದು ಬಂಡೆ ಇರಲಿ, ಬಿರುಗಾಳಿ ಇರಲಿ, ಏನೇ ಬಂದು ಬಡಿದ್ರೂ ಕೂಡ ನಮ್ಮ ಆಶ್ರಯ ದುರ್ಗ ಯಾರು? ದೇವರೇ. ನಮ್ಮ ಜೀವಿತವನ್ನು ನಾವು ಕಟ್ಕೊಳ್ಬೇಕು ಅಂತಂದರೆ ಆ ಒಂದು ಅಸ್ತಿವಾರ ಯೇಸುವೆ ಆಗಬೇಕು, ದೇವರೇ ಆಗಬೇಕು. ಆತನೇ ನಮ್ಮ ಆಶ್ರಯ ದುರ್ಗ. ಕೀರ್ತನೆಗಳಲ್ಲಿ ನಾವು ನೋಡ್ತೇವೆ 91 ವಚನದಲ್ಲೂ ಕೂಡ, ನೀನೇ ನನ್ನ ದುರ್ಗ, ನೀನೇ ನನ್ನ ಕೋಟೆ. ಆತನೇ ನಮ್ಮ ಒಂದು ರಕ್ಷಣೆ. ಆತನಲ್ಲಿ ನಾವು ಯಾವಾಗಲೂ ಆತುಕೊಳ್ಳುವಾಗ ನಮಗೆ ಜಯ ಕೊಡುವಂಥ ದೇವರು ನಮ್ಮ ದೇವರು. ಆತನೇ ನಮಗೆ ಆಶ್ರಯವಾಗಿರುವಾಗ ನಾವು ಯಾವುದಕ್ಕೂ ಭಯಪಡುವ ಅವಶ್ಯಕತೆ ಇಲ್ಲ. ನಮ್ಮ ಜೀವಿತದಲ್ಲಿ ಆ ಬುನಾದಿ ಗಟ್ಟಿಯಾಗಿರಬೇಕು. ಆ ಬುನಾದಿ ಅಂದರೆ ದೇವರ ವಾಕ್ಯವೇ. ದೇವರ ವಾಕ್ಯವೇ, ಯೇಸುವೆ ಬುನಾದಿಯಾಗಿದ್ದಾರೆ. ಆ ಯೇಸುವನ್ನು ನಾವು ಆತುಕೊಂಡು ನಮ್ಮ ಜೀವಿತವನ್ನು ಕಟ್ಟಿಕೊಳ್ಳುವಾಗ ನಮ್ಮ ಜೀವನ ಆ ಬಂಡೆಯ ಮೇಲೆ ಕಟ್ಟಿದ ಮನೆಯಂತೆ ಸ್ಥಿರವಾಗಿ ನಿಲ್ಲುವಂಥದ್ದಾಗಿದೆ. ಯೇಸು ಸ್ವಾಮಿನ ಬಿಟ್ಟು, ವಾಕ್ಯವನ್ನು ಬಿಟ್ಟು ನಮ್ಮ ಜೀವಿತವನ್ನು ಕಟ್ಕೊಂಡು ನನಗೆ ಇಷ್ಟ ಬಂದ ರೀತಿಯಲ್ಲಿ ನಾನು ಕೆಲಸ ಮಾಡಿಕೊಂಡು ಜೀವನ ಕಟ್ಕೊಳ್ತೀನಿ ಅಂದರೆ ಅದು ಸಾಧ್ಯವಿಲ್ಲ. ಜೋರಾದ ಗಾಳಿ, ಮಳೆ, ಬಿರುಗಾಳಿ ಬಂತು ಅಂದರೆ
ಕೊಚ್ಕೊಂಡು ಹೋಗುತ್ತೆ, ಮರಳಿನ ಮೇಲೆ ಕಟ್ಟಿದ ಮನೆಯ ರೀತಿಯಲ್ಲಿ. ನೀವು ಅನೇಕ ಸಮಸ್ಯೆಗಳು, ಕಷ್ಟಗಳು ನಿಮಗೆ ಎದುರಾಗಿ ಬಂದಾಗಿ ಕೂಡ ನೀವು ಸ್ಥಿರವಾಗಿ ನಿಲ್ತೀರಾ ಅಂತ ಅನ್ನೋದಕ್ಕೆ ಕಾರಣ ಏನು ಅಂದರೆ, ಅದು ಯೇಸು ಸ್ವಾಮಿನ ನೀವು ಬುನಾದಿಯಾಗಿ ಇಟ್ಟಿರೋದ್ರಿಂದ, ಯೇಸು ಸ್ವಾಮಿಯ ವಾಕ್ಯವು ನಿಮ್ಮ ಜೀವಿತದಲ್ಲಿ ಬುನಾದಿಯಾಗಿ ಇರುವುದರಿಂದ ನೀವು ಸ್ಥಿರವಾಗಿ ನಿಲ್ತಿದ್ದೀರಾ. ಅನೇಕ ಸಲ ನೀವು ಲೈಫ್ ಗ್ರೂಪ್ಗಳಲ್ಲಿ ನಿಮ್ಮ ಟೆಸ್ಟಿಮನಿಗಳನ್ನು ನೀವು ಹೇಳ್ತಾ ಇರ್ತೀರ, ನಮಗೆ ಅನಾರೋಗ್ಯ ಆಯಿತು, ನಮಗೆ ಈ ಕಷ್ಟ ಬಂತು. ಅನೇಕ ಸಲ ಹಾದು ಹೋಗಿರೋ ಪರಿಸ್ಥಿತಿಗಳನ್ನು ನೀವು ಹಂಚಿಕೊಂಡಾಗ ನಿಮ್ಮ ನಂಬಿಕೆಯೂ ಹೆಚ್ಚಾಗಿದೆ, ಬೇರೆಯವರ ನಂಬಿಕೆಯೂ ಕೂಡ ಹೆಚ್ಚಾಗಿದೆ. ಆಗಿದೆಯೋ ಇಲ್ವೋ? ಆವಾಗ ನೀವೇನು ಮಾಡ್ತೀರಾ? ದೇವರು ಮಾಡಿದ ಎಲ್ಲ ಅದ್ಭುತ ಕಾರ್ಯಗಳನ್ನು ನೀವು ಜ್ಞಾಪಕ ಪಡಿಸ್ಕೊಳ್ತೀರಾ, ಬೇರೆಯವ್ರಿಗೂ ಕೂಡ ಉತ್ತೇಜನ ಕೊಡ್ತೀರಾ. ದೇವರು ನಮ್ಮ ಜೀವಿತದಲ್ಲಿ ಕಳೆದೋದದ್ದೆಲ್ಲವನ್ನು ಮರಳಿಸಿಕೊಟ್ರು, ನಮ್ಮ ಸಂಬಂಧಗಳು ಮುರಿದೋಗಿರೋದನ್ನು ಮತ್ತೆ ಪುನರ್ಸ್ಥಾಪಿಸಿದರು. ಅನೇಕ ಸಲ ನಾವು ಸೋತು ಹೋಗಿಬಿಡ್ತೇವೆ, ಜೀವನದಲ್ಲಿ ಏನೋ ಒಂದು ಕಷ್ಟ ಬಂದ ತಕ್ಷಣ ಬಿದ್ದೋಗ್ತೇವೆ. ಆ ರೀತಿಯಾಗಿ ಆಗಬಾರ್ದು. ಆ ರೀತಿ ಆಗಬಾರ್ದು ಅಂತಂದರೆ ದೇವರ ವಾಕ್ಯ ನಮ್ಮನ್ನು ಬಲಪಡಿಸುವಂಥದ್ದಾಗಿದೆ. ಯಾವಾಗಲೂ ದೇವ ಜನರೊಟ್ಟಿಗೆ ನಾವು ಸೇರಿ ಬರುವಾಗ, ದೇವರಲ್ಲಿ ನಾವು ಒಟ್ಟಾಗಿ ಕೂಡಿ ಬರುವಾಗ ಆ ಒಂದು ಬುನಾದಿ ಇನ್ನೂ ಗಟ್ಟಿಯಾಗುತ್ತದೆ. ಯಾಕೆ ಸಭಾಪಾಲಕರು ಯಾವಾಗಲೂ ನಮಗೆ ಬುಧವಾರ ಸತ್ಯವೇದದ ಅಧ್ಯಯನಕ್ಕೆ ಬನ್ನಿರಿ, ಫ್ರೈಡೇ ಪ್ರೇಯರಿಗೆ ಬನ್ನಿ, ಮತ್ತು ಬೆಳಗಿನ ಪ್ರಾರ್ಥನೆಗೆ ಬನ್ನಿ, ನಿಮ್ಮ ಲೈಫ್ ಗ್ರೂಪ್ಗಳಲ್ಲಿ ನೀವು ಭಾಗಿಯಾಗ್ರಿ ಅಂತ ಏನಕ್ಕೆ ಹೇಳೋದು? ನಮ್ಮ ಜೀವಿತವನ್ನು ಕಟ್ಟಿಕೊಳ್ಳಲಿಕ್ಕೆ, ಆ ಬುನಾದಿಯನ್ನು ಸ್ಥಿರಪಡಿಸಿಕೊಳ್ಳಲಿಕ್ಕೆ ಈ ಎಲ್ಲ ಪ್ರಾರ್ಥನಾ ಕೂಟಗಳು ಸಹಾಯ ಮಾಡುತ್ತೆ. ನಾವು ಒಂದು ವೇಳೆ ಅಲ್ಲಿ ಪ್ರಾರ್ಥನಾ ಕೂಟಕ್ಕೆ ಹೋಗದೆ ಹೋದರೆ, ಯಾವುದೋ ಒಂದು ಸಮಸ್ಯೆ ನಿಮಗೆ ಎದುರಾದಾಗ ಆ ವಾರದಲ್ಲಿ ನೀವು ಅದನ್ನು ಜಯಿಸಲಿಕ್ಕೆ ಆಗದೆ ಹೋಗ್ಬೋದು. ಒಂದು ವೇಳೆ ಜಯಿಸಿದರೆ ಅದು ಕಾರಣ ಏನು ಅಂದರೆ, ದೇವರು ಬಲ ಕೊಟ್ಟಿರ್ತಾನೆ. ನೀವು ಅದನ್ನು ಬಂದು ಅಲ್ಲಿ ಸಾಕ್ಷಿ ಹೇಳುವಾಗ ನೀವು ಇನ್ನೂ ನಿಮ್ಮ ನಂಬಿಕೆಯನ್ನು ಹೆಚ್ಚಿಸ್ಕೊಳ್ತೀರಾ, ಬೇರೆಯವರ ನಂಬಿಕೆಯನ್ನು ಕೂಡ ನೀವು ಹೆಚ್ಚಿಸುವರಾಗಿರ್ತೀರ. ಬೇರೆಯವರಿಗೆ ನೀವು ಆಶೀರ್ವಾದದಾಯಕವಾಗಿ ಇರಲಿಕ್ಕೇ ದೇವ್ರು ಕರೆದಿರೋದು. ಕೇವಲ ನೀವು ಮಾತ್ರ ಸುಖವಾಗಿ ಇದ್ದು ಹೋಗಿ ಅಂತ ಅಲ್ಲ. ದೇವರು ಹೇಳಿರೋದೇನು, ಈ ಲೋಕದಲ್ಲಿ ನಿಮಗೆ ಸಂಕಟಗಳುಂಟು, ಆದರೆ ಭಯಪಡಬೇಡ್ರಿ, ನಾನು ಅವು ಎಲ್ಲವನ್ನು ಜಯಿಸಿದ್ದೇನೆ, ನಿಮಗೆ ಬೇಕಾದ ಬಲವನ್ನು ಆತನೇ ಕೊಡುವನಾಗಿದ್ದಾನೆ. ಹಾಗಾಗಿ ನಾವು ಯಾವುದಕ್ಕೂ ಭಯಪಡದೆ ನಮ್ಮ ಜೀವಿತವನ್ನು ಕಟ್ಟಿಕೊಳ್ಳಲಿಕ್ಕೆ ಆತನ ವಾಕ್ಯ, ಆತನ ಅನ್ಯೋನ್ಯತೆಯೇ ನಮಗೆ ಸ್ಥಿರವಾಗಿ ನಿಲ್ಲಿಸುವಂಥದ್ದಾಗಿದೆ. ಅದೇ ನಮಗೆ ಅಸ್ತಿವಾರ. ಆ ವಾಕ್ಯವನ್ನು ನಾವು ಓದಬೇಕು. ಅನೇಕ ಸಲ ನಮ್ಮ ಮನೆಗಳಲ್ಲಿ ಕೆಲವರು 2-3 ಬೈಬಲ್ಗಳಿರುತ್ತೆ, ಓದಲ್ಲ. ಆಗುತ್ತಲ್ವ? ಹಾಗೆ 2-3 ಇದ್ದಾಗ ಎಲ್ಲನೂ ಓದೋಕ್ಕಾಗುತ್ತಾ? ಒಂದು ಸೈಡಿಗೆ ಇಟ್ಟಿರ್ತೀವಲ್ವ, ಆವಾಗ ಧೂಳು ಹಿಡಿದಿರುತ್ತೆ. ಹಂಗಾಗಬಾರ್ದು. ದೇವರು ಹೇಳೋದು, ನನ್ನ ವಾಕ್ಯವನ್ನು ತೆಗೆದುಕೊಳ್ಳ್ರಿ, ಓದ್ರಿ, ಪ್ರತಿದಿನ ಓದ್ರಿ ಎಂಬುದಾಗಿ. ನಮ್ಮ ಜೀವನದಲ್ಲಿ ಸುಭದ್ರವಾದ ಒಂದು ಅಸ್ತಿವಾರ ಯಾವ ರೀತಿ ಹಾಕಿಕೊಳ್ಬೇಕು ಅಂದರೆ, ಅದು ದೇವರ ವಾಕ್ಯದ ಮೂಲಕವಾಗಿ. ಯೆಹೋಶುವ 1:8 ಅಧ್ಯಾಯವನ್ನು ನೋಡುವಾಗ ಅದನ್ನು ನೀವು ನೋಡಿ, ಈ ಧರ್ಮಶಾಸ್ತ್ರವು ಯಾವಾಗಲೂ ನಿನ್ನ ಬಾಯಲ್ಲಿರಲಿ, ಹಗಲಿರುಳು ಅದನ್ನು ಧ್ಯಾನಿಸುತ್ತಾ ಅದರಲ್ಲಿ ಬರೆದಿರುವುದನ್ನೆಲ್ಲ ಕೈಗೊಂಡು ನಡಿ, ಆಗ ನಿನ್ನ ಮಾರ್ಗದಲ್ಲೆಲ್ಲ ಸಫಲನಾಗುವಿ, ಕೃತಾರ್ಥನಾಗುವಿ. ನಮ್ಮ ಜೀವನದಲ್ಲಿ ಯಶಸ್ಸು ಗಳಿಸಬೇಕು ಅಂತಂದರೆ ಏನು ಮಾಡಬೇಕು ಅಂತ ದೇವರು ವಾಕ್ಯ ಹೇಳುತ್ತೆ. ಅದನ್ನು ನಾವು ಧ್ಯಾನಿಸುವರಾಗಬೇಕು ಹಗಲಿರುಳು. ಅದನ್ನು ನಾವು ಒಬ್ಬರಿಗೊಬ್ಬರು ಹಂಚಿಕೊಳ್ಬೇಕು. ಆವಾಗ ನಮ್ಮ ನಂಬಿಕೆ ಹೆಚ್ಚಾಗುವಂಥದ್ದು. ನಾವು ದೇವರ ವಾಕ್ಯವನ್ನು ಮತ್ತೆ ಮತ್ತೆ ಕೇಳ್ತಾ ಇದ್ದಾಗ ನಮ್ಮ ನಂಬಿಕೆ ಕೂಡ ಹೆಚ್ಚಾಗುವಂಥದ್ದು. ಈ ರೀತಿ ಕಾರ್ಯಗಳನ್ನು ನಾವು ಮಾಡುವಾಗ ಮಾತ್ರ ನಾವು ನಮ್ಮ ಜೀವನದಲ್ಲಿ ಸಫಲವನ್ನು ನಾವು ಕಾಣ್ತೇವೆ, ನಾವು ಸ್ಥಿರವಾಗಿ ಕೂಡ ನಿಲ್ತೇವೆ. ಕೆಲವೊಮ್ಮೆ ಅನೇಕ ಶೋಧನೆಗಳು ನಿಮಗೆ ಎದುರಿಗೆ ಬರುವಾಗ, ಯಾಕೆ ನನಗೆ ಈ ಅನಾರೋಗ್ಯ, ಯಾಕೆ ನನ್ನ ಜೀವಿತದಲ್ಲಿ ಕುಟುಂಬ ಸಮಸ್ಯೆ, ಗಂಡ ಹೆಂಡತಿಯರ ಮಧ್ಯೆ ಸಮಸ್ಯೆ, ಯಾಕೆ ಈ ರೀತಿಯಾಗಿರುತ್ತೆ? ನಾವು ಕೇವಲ ವಾಕ್ಯಗಳನ್ನು ಕೇಳಿಸ್ಕೊಳ್ತೇವೆ, ಮರ್ತು ಹೋಗ್ತೇವೆ. ಅನೇಕ ಸಲ ನಾವು ಕೂಡ ತಪ್ಪಾದ ನಿರ್ಧಾರಗಳನ್ನು ತೆಗೆದುಕೊಳ್ತೇವೆ. ಕಾರಣ ಏನು ಅಂದರೆ, ದೇವರ ವಾಕ್ಯವನ್ನು ಕೇಳಿಸ್ಕೊಳ್ತೇವೆ, ಆದರೆ ಅದರಂತೆ ನಡೆಯೋದಿಲ್ಲ. ಯಾವಾಗ ನಾವು ನಡೆಯೋದಿಲ್ವೋ, ಯಾವಾಗ ಅದನ್ನು ಅಳವಡಿಸಿಕೊಳ್ಳೋದಿಲ್ವೋ, ನಾವು ಸೋಲ್ತೇವೆ. ಅದರ ಫಲಿತಾಂಶ ಏನು ಅಂದರೆ ಸರಳ, ನಾವು ಸೋತು ಹೋಗ್ತೇವೆ. ಅದಕ್ಕೆ ನಾವು ಏನು ಮಾಡಬೇಕು? ನನ್ನ ಕುಟುಂಬ ಜೀವಿತವನ್ನು ನಾನು ಗಟ್ಟಿಪಡಿಸಬೇಕು, ನನ್ನ ಮದುವೆ ಜೀವಿತವನ್ನು ಗಟ್ಟಿಪಡಿಸ್ಕೊಳ್ಬೇಕು, ನನ್ನ ಕೆಲಸದ ಜೀವಿತವನ್ನು ಗಟ್ಟಿಪಡಿಸ್ಕೋಬೇಕು, ನಮ್ಮ ಸಂಬಂಧಗಳು ಗಟ್ಟಿಯಾಗಬೇಕು, ಮತ್ತೆ ಪುನರ್ಸ್ಥಾಪಿಸಬೇಕು. ಅದಕ್ಕೆ ಭದ್ರ ಬುನಾದಿ ದೇವರ ವಾಕ್ಯ. ದೇವರ ವಾಕ್ಯದಲ್ಲಿ ಗಂಡ ಹೆಂಡತಿಯರು ಯಾವ ರೀತಿ ಇರಬೇಕು ಎಂಬುದಾಗಿ ಕೂಡ ಬರೆಯಲ್ಪಟ್ಟಿದೆ. ಗಂಡಂದಿರೇ, ನಿಮ್ಮ ಹೆಂಡತಿಯರನ್ನು ನೀವು ಪ್ರೀತಿಸ್ರಿ ಎಂಬುದಾಗಿ. ಕೆಲವೊಮ್ಮೆ ಸಲ ನಾವು ಅಂದ್ಕೊಳ್ತೇವೆ ನಾವು ಪ್ರೀತಿಸ್ತಾ ಇದ್ದೇವೆ ನಮ್ಮ ಹೆಂಡತಿಯರನ್ನು ಅಂತ, ಆದರೆ
ಸೋತು ಹೋಗಿರ್ತೇವೆ. ಅದನ್ನು ನಾವು ಅರ್ಥನೇ ಮಾಡ್ಕೊಳ್ಳಲ್ಲ. ಅನೇಕ ಸಲ ಸೋನಿಯಾ ಹೇಳ್ತಾ ಇರ್ತಾಳೆ, ಅವು ನೀನು ನನ್ನನ್ನು ಪ್ರೀತಿನೇ ಮಾಡಲ್ಲ. ಕೆಲವೊಮ್ಮೆ ಯಾಕೆ ಈ ರೀತಿ ಬರುತ್ತೆ ಅಂತಲೂ ಅನಿಸುತ್ತೆ. ಇನ್ನೂ ಯಾವ ರೀತಿ ಪ್ರೀತಿ ಮಾಡಬೇಕು ದೇವರೇ ಕಲ್ಸಪ್ಪ ಅಂತಲೂ ಕೇಳಿರ್ತೀನಿ ನಾನು ಅನೇಕ ಸಲ. ಕೆಲವೊಮ್ಮೆ ಆ ರೀತಿ ಆಗುತ್ತೆ. ಕೆಲವ್ರ ಜೀವನದಲ್ಲಿ ಇನ್ನೂ ವ್ಯತ್ಯಾಸವಾಗಿಯೇ ಇರುತ್ತೆ. ಏನು ಬೇಕೋ ಎಲ್ಲನೂ ಮಾಡಿರ್ತಾರೆ, ಆದರೂ ಅದನ್ನು ನೋಡಲ್ಲ, ಯೋಚನೆನೂ ಮಾಡಲ್ಲ. ಆವಾಗೇನಾಗುತ್ತೆ, ಬಿದ್ದೋಗ್ತೇವೆ. ಬಿದ್ದು ಹೋಗಬಾರ್ದು, ನಮ್ಮ ಜೀವನನ ಕಟ್ಕೊಳ್ಬೇಕು. ಪ್ರತಿ ಸಲ ನಾವು ಪ್ರೇಯರ್ ಮಾಡುವಾಗಲೂ ಕೂಡ ಅದೇನೆ, ದೇವರೇ ನಮ್ಮನ್ನು ನೀನು ಕರೆದಿದ್ದೀಯಾ, ನಾವು ಏನು ಮಾಡಬೇಕು ಕಲಿಸ್ಕೊಡು. ನಾವು ಕುಟುಂಬವಾಗಿ ನಿನ್ನ ಸೇವೆಯಲ್ಲಿ ತೊಡಗಬೇಕು. ಯಾವ ರೀತಿಯಾಗಿ ನಾವು ಬಲವನ್ನು ಹೊಂದಿಕೊಳ್ಬೇಕು, ನಿನ್ನ ವಾಕ್ಯದಿಂದ ತುಂಬಿಸು. ಮಗುವನ್ನು ನಾವು ನಿಮ್ಮ ಮಾರ್ಗದಲ್ಲಿ ಬೆಳೆಸಲಿಕ್ಕೆ ಬೇಕಾದ ಜ್ಞಾನ, ವಿವೇಕ, ತಿಳುವಳಿಕೆಯನ್ನು ಕೊಡು. ಎಲ್ಲವನ್ನು ನಾವು ಮಾಡುವಾಗ ದೇವರು ನಮಗೆ ಸಹಾಯ ಮಾಡ್ತಾರೆ. ನಾವು ಪ್ರಾರ್ಥನೆ ಮಾಡದೆ ಪ್ರೀತಿ ಮಾಡಲ್ಲ, ನೀವು ಹಿಂಗೆ ಅಂದ್ಕೊಂಡು ಇದ್ಬಿಟ್ರೆ ನಾವು ದೇವರಲ್ಲಿ ಬೆಳೆಯೋಕ್ಕೆ ಆಗೋದಿಲ್ಲ. ನಾವು ನಮ್ಮನ್ನು ನಾವೇ ಪ್ರಶ್ನೆ ಮಾಡಿಕೊಳ್ಬೇಕು. ಕೆಲವೊಮ್ಮೆ ಏನು ಅಂದ್ಕೊಳ್ತೇವೆ, ಬೇರೆಯವರೇ ತಪ್ಪು ಅಂತ ಅಂದ್ಕೊಂಡಿರ್ತೇವೆ. ಬಟ್ ಕೆಲವೊಮ್ಮೆ ನಮ್ಮ ಕಡೆನೇ ತಪ್ಪಿರುತ್ತೆ. ಅದನ್ನು ನಾವು ಅರ್ಥ ಮಾಡಿಕೊಳ್ಬೇಕು. ಈ ಕುಟುಂಬಗಳ ಸಮಸ್ಯೆ ಇದೆ ಅಂತಂದರೆ ಅದಕ್ಕೆ ಮೊದಲು ನಾವೇ ಕಾರಣ ಆಗಿರ್ತೇವೆ. ಅದನ್ನು ನಾವು ಅರ್ಥ ಮಾಡಿಕೊಂಡ್ರೆ ದೇವರ ಬಳಿ ಬರಬೇಕು, ದೇವರ ವಾಕ್ಯವನ್ನು ಓದಬೇಕು. ದೇವರೇ ಈ ಸಮಯದಲ್ಲಿ ನೀನಿದ್ದರೆ ಏನು ಮಾಡ್ತಾಯಿದ್ದೆ, ನನಗೆ ಬಲವನ್ನು ಕೊಡು ಅಂತ ಕೇಳುವರಾಗಬೇಕು. ನಾವು ಕೇಳದೆ ಹೋದರೆ ಆ ಮದುವೆಯ ಸಂಬಂಧಗಳಾಗಿರ್ಬೋದು, ಕುಟುಂಬದಲ್ಲಿ ತಂದೆ ತಾಯಿಗಳ ವಿಷಯ ಆಗಿರ್ಬೋದು, ಜಯಿಸಲಿಕ್ಕೆ ಸಾಧ್ಯ ಇಲ್ಲ. ಯಾಕೆ ಅಂದರೆ ಬುನಾದಿ ದೇವರ ವಾಕ್ಯ ನಮ್ಮಲ್ಲಿ ಗಟ್ಟಿಯಾಗಿ ಇಲ್ಲದೆ ಇರೋದೇ ಕಾರಣ ಆಗಿರುತ್ತೆ. ಅಥವಾ ಪ್ರಾರ್ಥನೆ ಜೀವಿತ ಸರಿಯಾಗಿ ಇಲ್ಲದೆ ಇರೋದು ಕೂಡ ಒಂದು ಕಾರಣ ಆಗಿರ್ಬೋದು. ಯಾಕೆ ಅನೇಕ ಸಲ ಕುಟುಂಬಗಳಲ್ಲಿ ತೊಂದರೆಗಳು ಈಡಾಗ್ತಾ ಇರ್ತಾರೆ. ಅಣ್ಣ ತಮ್ಮಂದಿರ ಮಧ್ಯೆ, ಅನೇಕ ಸಲ ತಂದೆ ತಾಯಿಗಳ ಮಧ್ಯೆ, ಮಕ್ಕಳ ಮಧ್ಯೆ ಯಾಕೆ ಸಮಸ್ಯೆಗಳಿರ್ತವೆ? ಅವರ ಜೀವಿತವನ್ನು ಅವರು ವಾಕ್ಯದ ಆಧಾರಿತವಾಗಿ, ದೇವರ ಆಧಾರಿತವಾಗಿ ಅವರು ಅನುಭವಿಸ್ತಾ ಇರಲ್ಲ. ನಾವು ಸತ್ಯವೇದ ಅಧ್ಯಯನದಲ್ಲಿ ಮೊದಲನೇ ತತ್ವಗಳು ಎಂಬ ಸತ್ಯವೇದ ಅಧ್ಯಯನವನ್ನು ಮಾಡ್ತಾ ಇದ್ದೇವೆ. ಅದರಲ್ಲಿ ಹೇಗೆ ನಾವು ಕುಟುಂಬ ಜೀವಿತವನ್ನು ಕಟ್ಟಿಕೊಳ್ಬೇಕು, ಸಭೆಯ ಜೀವಿತದಲ್ಲಿ ಹೇಗೆ ವಾಸಿಸಬೇಕು, ನಾವು ನಮಗೆ ಇಟ್ಟಿರುವಂಥ ಉದ್ದೇಶಗಳು ಏನು, ಈ ಲೋಕದಲ್ಲಿ ನಾವು ಏನಕ್ಕಿದ್ದೇವೆ, ಈ ಎಲ್ಲದರ ಬಗ್ಗೆ ಆ ದೇವರ ಅಧ್ಯಯನದಲ್ಲಿ, ವಾಕ್ಯದಲ್ಲಿ ನಾವು ಕಲಿತಾ ಇದ್ದೇವೆ. ದೇವರಿಗೆ ಸ್ತೋತ್ರ. ಆ ಒಂದು ಸತ್ಯವೇದ ಅಧ್ಯಯನಕ್ಕಾಗಿ ಆ ವಾಕ್ಯದ ಬಲದಿಂದ ನಾವು ನಮ್ಮ ಬುನಾದಿಯನ್ನು, ನಮ್ಮ ಅಸ್ಥಿವಾರವನ್ನು ನಾವು ಸ್ಥಿರಪಡಿಸಿಕೊಳ್ಳಿಕ್ಕೆ ಅದು ಸಹಾಯ ಮಾಡುವಂಥದ್ದಾಗಿದೆ. ಹಾಗಾಗಿ ನಾನು ಈ ಸಮಯದಲ್ಲಿ ನಿಮ್ಮನ್ನು ಉತ್ತೇಜಿಸೋದೇನೆಂದರೆ, ಇಂಥ ಪ್ರಾರ್ಥನಾ ಕೂಟಗಳಾಗಿರ್ಬೋದು, ಸತ್ಯವೇದ ಅಧ್ಯಯನ ಆಗಿರ್ಬೋದು, ಮತ್ತು ವಾರದಲ್ಲಿ ನಡೆಯುವಂಥ ಲೈಫ್ ಗ್ರೂಪ್ಗಳಾಗಿರ್ಬೋದು, ಎಲ್ಲದರಲ್ಲೂ ಭಾಗಿಯಾಗಿ. ನಿಮಗೆ ಅದು ಅರ್ಥ ಆಗುತ್ತೋ ಬಿಡುತ್ತೋ ಅದು ಸೆಕೆಂಡ್ರಿ. ಫಸ್ಟು ಭಾಗಿಯಾಗೋದನ್ನು ನಾವು ಕಲಿಬೇಕು. ದೇವರ ವಾಕ್ಯ ಸರಳವಾಗಿ ಇದೆನೋ ಇಲ್ವೋ? ಸರಳವಾಗಿ ಇದೆ ಅಲ್ವಾ? ಮನೆ ಕಟ್ಟೋದು ಹೇಗೆ? ಇಬ್ಬರು ವ್ಯಕ್ತಿಗಳಿದ್ದಾರೆ, ಒಬ್ಬ ಬುದ್ಧಿವಂತನು, ಇನ್ನೊಬ್ಬ ಬುದ್ಧಿಹೀನನು. ಬುದ್ಧಿವಂತನು ಬಂಡೆಯ ಮೇಲೆ ಮನೆ ಕಟ್ತಾ ಇದ್ದಾನೆ, ಬುದ್ಧಿಹೀನನು ಆ ಒಂದು ಮರಳಿನ ಮೇಲೆ ಕಟ್ತಾ ಇದ್ದಾನೆ. ಇಲ್ಲೇನಾದರೂ ಬೇರೆ ಏನೋ ನಮ್ಗೆ ಅರ್ಥ ಆಗದೇ ಇರುವಂಥದ್ದು ಏನಾದರೂ ಇದೆನಾ? ಇದೆ. ಅದನ್ನು ನಾವು ನಮ್ಮ ಜೀವಿತದಲ್ಲಿ ಅರ್ಥ ಮಾಡಿಕೊಳ್ಳೋ ರೀತಿಯಲ್ಲಿ ಕಲಿತ್ಕೊಳ್ಬೇಕು. ಕೆಲವೊಮ್ಮೆ ಕೆಲವೊಂದು ವಾಕ್ಯ ಭಾಗವನ್ನು ಓದುವಾಗ ಅರ್ಥ ಆಗದೇ ಇರ್ಬೋದು. ನಾನು ಆಗೋದೇ ಇಲ್ಲ ಅಂತ ಹೇಳ್ತಾ ಇಲ್ಲ, ಕೆಲವೊಂದು ವಿಷಯಗಳು ಆಗದೇ ಇರ್ಬೋದು. ಆದರೆ ಒಬ್ಬರಿಗೊಬ್ಬರು ನಾವು ಕಲಿತ್ಕೊಳ್ಳುವಾಗ ನನಗೆ ಅರ್ಥ ಆಗದೆ ಇರೋದನ್ನು ನಿಮಗೆ ಅರ್ಥ ಆಗಿರುತ್ತೆ, ನೀವು ಹಂಚ್ಕೊಳ್ಬೋದು. ನಿಮಗೆ ಅರ್ಥ ಆಗದೆ ಇರೋದನ್ನು ನಾನು ಹಂಚ್ಕೊಳ್ಬೋದು. ಲೈಫ್ ಗ್ರೂಪ್ಗಳು ಏನಕ್ಕಿರೋದು? ಆ ರೀತಿ ಒಬ್ಬರಿಗೊಬ್ಬರು ಉತ್ತೇಜನ ಪಡಿಸಿ ಬೆಳೆಯೋದಕ್ಕೋಸ್ಕರ, ನಮ್ಮ ಬುನಾದಿಯನ್ನು ಗಟ್ಟಿ ಮಾಡಿಸ್ಕೊಳ್ಳೋದಕ್ಕೋಸ್ಕರ ಇರುವಂಥದ್ದು. ಹಾಗಾಗಿ ಈ ಒಂದು ವಾಕ್ಯ ಭಾಗವನ್ನು ನಾವು ಸ್ಥಿರವಾಗಿ ಹಿಡಿದುಕೊಂಡು ನಡೆಯುವಂಥ ಜನರಾಗಬೇಕು. ಮತ್ತು ಇನ್ನೊಂದು ವಿಷಯ, ನಾವು ನಿತ್ಯತ್ವವನ್ನು ನಮ್ಮ ಗಮನದಲ್ಲಿ ಇರಿಸಿಕೊಂಡು ನಡೆಯುವಂಥವ್ರಾಗಬೇಕು. ನಿತ್ಯತ್ವ, ಆ ಒಂದು ಯೇಸು ಸ್ವಾಮಿ ಲೋಕಕ್ಕೆ ಬಂದಿರುವಂಥದ್ದು ಕೇವಲ ನೀವು ನನ್ನನ್ನು ಹಿಂಬಾಲಿಸ್ಕೊಂಡು ಇಷ್ಟೇ ಇದ್ಬಿಡಿ ಅಂತ ಅಷ್ಟೇ ಅಲ್ಲ. ಆತ ಬಂದಿರುವಂಥ ಉದ್ದೇಶ ತನ್ನ ಜನರನ್ನು ಅವರ ಪಾಪಗಳಿಂದ ಬಿಡುಗಡೆಗೊಳಿಸಿ ಆ ನಿತ್ಯ ಲೋಕವನ್ನು, ಆ ಸಮೃದ್ಧಿಯ ಜೀವಿತವನ್ನು ಕೊಡಲಿಕ್ಕೆ ಬಂದಿರುವಂಥದ್ದು. ಆ ಸಮೃದ್ಧಿಯ ಜೀವನವನ್ನು ನಾವು ಈ ಲೋಕದಲ್ಲಿ ಇರುವಾಗಲೂ ಅನುಭವಿಸಬೇಕು, ಪರಲೋಕಕ್ಕೆ ಹೋದಾಗಲೂ ಕೂಡ ಅನುಭವಿಸುವಂಥವರಾಗಬೇಕು. ಇಲ್ಲೇ ನಾವು ಅದನ್ನು ಅನುಭವಿಸೋದು ಹೇಗೆ ಅಂತ ಕಲಿಯದೇ ಹೋದರೆ ಪರಲೋಕದಲ್ಲಿ ಹೋದಾಗ ಒಂಥರ ಯಾರೋ ಅನ್ಯರು ಬಂದ ಹಾಗೆ. ಕೆಲವೊಮ್ಮೆ ನೀವು ಅಬ್ಸರ್ವ್ ಮಾಡಿರ್ಬೋದು, ಸಭೆಗೆ ಯಾರಾದರೂ ದೇವರನ್ನು ನಂಬದೇ ಇರುವಂಥ ವ್ಯಕ್ತಿಗಳು ಬಂದಾಗ ನೀವು ಆರಾಧನೆ ಮಾಡ್ತಾಯಿದ್ರೆ ಅವರನ್ನು ಗಮನಿಸಿ ನೋಡಿ ಯಾವ ರೀತಿ ಕಾಣುತ್ತೆ.
ನೀವೆಲ್ಲರೂ ಕೈ ಎತ್ತಿಬಿಟ್ಟು ಆರಾಧನೆ ಮಾಡ್ತಾ ಇರ್ತೀರ, ಅವ್ರು ಸುಮ್ಮನೆ ನಿಮ್ಮನ್ನೆಲ್ಲ ನೋಡ್ತಾ ಇರ್ತಾರೆ. ಆ ರೀತಿ ಪರಲೋಕದಲ್ಲಿ ಹೋದಾಗ ಯೇಸು ಸ್ವಾಮಿ ಮುಂದೆ ಎಲ್ಲರೂ ಹಲ್ಲೆಲೂಯ ಆರಾಧನೆ ಅಂತ ಹಾಡುವಾಗ ನೀವು ಸುಮ್ಮನೆ ನೋಡ್ತಾ ನಿಂತಿರ್ತೀರ. ಹಾಗಾಗಬಾರ್ದು. ಅಂತಂದರೆ ಇಲ್ಲೇ ನಾವೆಲ್ಲ ಸಿದ್ಧವಾಗಬೇಕು. ಇಲ್ಲೇ ಆರಾಧನೆ ಮಾಡೋದನ್ನು, ವಾಕ್ಯ ಭಾಗವನ್ನು ಕೇಳೋದನ್ನು, ಓದೋದನ್ನು, ಎಲ್ಲರೊಟ್ಟಿಗೆ ಅನ್ಯೋನ್ಯತೆಯಲ್ಲಿ ಬೆಳೆಯೋದನ್ನು ಇಲ್ಲಿ ಕಲಿತ್ರೆ ಅಲ್ಲಿ ನಮಗೆ ಈಸಿಯಾಗಿರುತ್ತೆ. ಕೆಲವ್ರ ನಂಬಿಕೆಯಲ್ಲಿ ದೇವರನ್ನು ಹಿಂಬಾಲಿಸೋರು ಜೊತೆಗೆ ಬಂದು ಆರಾಧನೆ ಮಾಡಿ ಅಂತಂದಾಗ ಅವರು ಆರಾಮಾಗಿ ಆರಾಧನೆ ಮಾಡ್ತಾ ಇರ್ತಾರೆ. ಯಾಕೆಂದರೆ ಅವ್ರಿಗೆ ಗೊತ್ತಿರುತ್ತೆ. ಗೊತ್ತಿಲ್ಲದೆ ಇರೋರು ಬಂದಾಗ ಒಂಥರ ವ್ಯತ್ಯಾಸವಾಗಿ ಕಾಣುತ್ತೆ. ಹಾಗಾಗಿ ನಾವು ನಿತ್ಯತ್ವವನ್ನು ಗಮನದಲ್ಲಿಟ್ಟುಕೊಂಡು ನಾವು ನಮ್ಮ ಜೀವಿತವನ್ನು ನಾವು ಕಟ್ಟಿಕೊಳ್ಬೇಕಾಗಿದೆ. ಇಲ್ಲಿ ಯೇಸು ಸ್ವಾಮಿ ಕೆಲವು ಸಂಗತಿಗಳನ್ನು ಹೇಳಿ ನಮ್ಮನ್ನು ಎಚ್ಚರಿಸುವಂಥ ವಾಕ್ಯ ಭಾಗವನ್ನು ಕೂಡ ಈ 7ನೇ ಅಧ್ಯಾಯದಲ್ಲಿ ನಾವು ಕಾಣುತ್ತೇವೆ. ಅಲ್ಲಿ ನಾವು ನೋಡ್ತೇವೆ 13ನೇ ವಾಕ್ಯದಲ್ಲಿ, ಇಕ್ಕಟ್ಟಾದ ಬಾಗಿಲಿನಿಂದ ಒಳಕ್ಕೆ ಹೋಗ್ರಿ, ನಾಶಕ್ಕೆ ಹೋಗುವ ಬಾಗಿಲು ಅದು ದೊಡ್ಡದು ಎಂಬುದಾಗಿ. ಇಕ್ಕಟ್ಟಾದ ಬಾಗಿಲಿನಿಂದ ನಾವು ಹೋಗುವಾಗ ಅಲ್ಲಿ ಅನೇಕ ಸಮಸ್ಯೆಗಳು, ಕಷ್ಟಗಳು ಎದುರಾಗ್ಬೋದು. ಆದರೆ ಮುಂದೆ ಹೋದಾಗ ನಿಮಗೆ ವಿಶಾಲವಾದ ಜೀವಿತವು, ನಿತ್ಯದ ಜೀವಿತವು ನಿಮಗೆ ಸಿಗುವಂಥದ್ದಾಗಿದೆ. ಆದರೆ ಈ ಲೋಕದಲ್ಲಿ ಅನೇಕ ಜನರು ಏನು ಮಾಡ್ತಾ ಇದ್ದಾರೆ, ಯಾರೆಲ್ಲ ಹೋಗ್ತಾ ಇದ್ದಾರೋ ಅದೇ ದಾರಿಯನ್ನು ಫಾಲೋ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಅದು ವಿಶಾಲವಾಗಿದೆ, ಹಾಗಾಗಿ ಹೋಗ್ತಾ ಇದ್ದಾರೆ ಜನಗಳು. ಆ ರೀತಿಯಾದ ಜೀವಿತಕ್ಕೆ ದೇವರು ನಮ್ಮನ್ನು ಕರೆದಿಲ್ಲ. ನಿಮಗೆ ಕಷ್ಟಗಳು, ನಷ್ಟಗಳು ಎದುರಾದಾಗಿ ಕೂಡ ನೀವು ಭಯಪಡಬೇಡ್ರಿ, ನಾನು ಅವುಗಳನ್ನು ಜಯಿಸಿದೆ ಎಂಬ ದೇವರು ನಮ್ಮ ಸಂಗಡ ಇದ್ದಾರೆ. ಹಲ್ಲೆಲೂಯ. ಆ ದೇವರು ನಮ್ಮನ್ನು ಮುನ್ನಡೆಸೋದ್ರಿಂದ ನಾವು ಆ ಇಕ್ಕಟ್ಟಾದ ಬಾಗಿಲನ್ನು ಆಯ್ಕೆ ಮಾಡಿಕೊಳ್ಳುವಂಥ ಬುದ್ಧಿವಂತ ಜನರಾಗಬೇಕು. ನಾವು ವಿಶಾಲವಾದಂಥ ಮಾರ್ಗವನ್ನು ಹಿಡ್ಕೊಂಡು ಬುದ್ಧಿಹೀನರಾಗಬಾರ್ದು. ಮತ್ತು ಇನ್ನೊಂದು ಎಚ್ಚರಿಕೆ ಮಾತು ಏನು ಅಂದರೆ, ಫಲ ಕೊಡದ ಮರಗಳನ್ನು ಆತನು ಕಡಿದು ಬೆಂಕಿಯಲ್ಲಿ ಹಾಕ್ತಾರೆ ಎಂಬುದಾಗಿ. ಫಲ ಕೊಡುತ್ತೋ ಅದನ್ನು ಅವರು ಉಳಿಸ್ಕೊಳ್ತಾರೆ, ಯಾವುದು ಫಲವನ್ನು ಕೊಡೋದಿಲ್ವೋ ಅದನ್ನು ಬೆಂಕಿಯಲ್ಲಿ ಹಾಕಿ ಸುಟ್ಟಾಕ್ತಾರೆ ಎಂಬುದಾಗಿ ನಾವು ಮುಂದಿನ 19ನೇ ವಚನದಲ್ಲಿ ಕಾಣ್ತೇವೆ. ಮತ್ತು 23ನೇ ವಚನದಲ್ಲಿ ನಾವು ನೋಡುವಾಗ ಅಲ್ಲಿ ಅನೇಕ ಕಪಟಿ ಜನಗಳು, ಅಂದರೆ ಅವರು ಹೇಳ್ತಾರೆ ಕರ್ತನೆ ಕರ್ತನೆ ಅಥವಾ ಸ್ವಾಮಿಯೇ ಸ್ವಾಮಿಯೇ ಎಂಬುದಾಗಿ. ಯೇಸುವಿನ ಹಿಂದೆ ಬಂದರೆ ನಾವು ಪರಲೋಕಕ್ಕೆ ಬಂದುಬಿಡ್ತೇವೆ ಅಂತ ಅವರು ಅಂದ್ಕೊಂಡಿರ್ತಾರೆ. ಆದರೆ ಯೇಸು ಸ್ವಾಮಿ ಏನು ಮಾಡ್ತಾರೆ, ಅವರ ಮುಖದ ಎದುರಿಗೆ ಬಾಗಿಲನ್ನು ಮುಚ್ತಾರೆ. ನೀವು ಯಾರೋ ನನಗೆ ಗೊತ್ತಿಲ್ಲ, ನೀವು ಧರ್ಮಹೀನರು, ನೀವು ದುಷ್ಟರು, ನನಗೆ ಗೊತ್ತಿಲ್ಲ. ಇಲ್ಲ ಸ್ವಾಮಿ, ನಾವು ನಿಮ್ಮ ಹೆಸರಿನ ಮೇಲೆ ಬೋಧನೆ ಮಾಡಿದ್ವಿ, ನಿಮ್ಮ ಹೆಸರಿನ ಮೇಲೆ ಅದ್ಭುತ ಕಾರ್ಯಗಳನ್ನು ಮಾಡಿದ್ವಿ, ನಿಮ್ಮ ಹೆಸರಿನ ಮೇಲೆ ಏನು ಬೇಕೋ ಎಲ್ಲವನ್ನು ನಾವು ಮಾಡಿದ್ವಲ್ಲ, ನಾವೇ ಅವರು ಅಂತ ಹೇಳುವಾಗ ಯೇಸು ಸ್ವಾಮಿ ಹೇಳೋದು, ನೀವು ಯಾರೋ ನನಗೆ ಗೊತ್ತಿಲ್ಲ. ಈ ವಾಕ್ಯಗಳನ್ನು ಕೇಳುವಾಗ ಕೆಲವೊಮ್ಮೆ ಭಯ ಅನ್ನಿಸ್ಬೋದು. ಆದರೆ ದೇವರು ಎಚ್ಚರಿಸ್ತಾ ಇದ್ದಾರೆ ಈ ವಾಕ್ಯದ ಮೂಲಕವಾಗಿ. ಯಾಕೆ ದೇವರು ಎಚ್ಚರಿಸ್ತಾ ಇದ್ದಾರೆ ಅಂದರೆ, ಆತನು ನಮ್ಮ ಮೇಲೆ ಇಟ್ಟಿರುವ ಅಪಾರವಾದ ಪ್ರೀತಿಯಿಂದ ನಮ್ಮನ್ನು ಎಚ್ಚರಿಸುವ ದೇವರಾಗಿದ್ದಾರೆ. ಒಂದು ವೇಳೆ ನಮಗೆ ಎಚ್ಚರಿಕೆ ಕೊಡದೆ ಹೋದರೆ ನಾವು ನಮಗೆ ಇಷ್ಟ ಬಂದ ರೀತಿಯಲ್ಲಿ ಇರ್ತೇವೆ. ಕೆಲವೊಮ್ಮೆ ನಾವೇ ಬುದ್ಧಿವಂತರು ಅಂದ್ಕೊಂಡಿರ್ತೇವೆ, ಆದರೆ ದಡ್ಡರಾಗಿರ್ತೇವೆ. ಅದಕ್ಕೆ ನಮಗೆ ಹೇಳೋರು ಕೇಳೋರು ಅಂತ ಒಬ್ಬರು ಇರಬೇಕು. ಅದಕ್ಕೆ ಮೆಂಟರ್ಸ್ ಇರಬೇಕು, ಸಭಾಪಾಲಕರು, ಸಭಾನಾಯಕರು, ಮತ್ತು ಅವರೆಲ್ಲರ ಒಂದು ಅಡಿಯಲ್ಲಿ ನಾವು ಬರುವಾಗ ನಮ್ಮನ್ನು ಕಾಯುವವರು ಇದ್ದಾರೆ, ನಮಗೆ ಕೇಳೋರು ಹೇಳೋರು ಇದ್ದಾರೆ. ಅವರಿಗೆ ನಾವು ಒಪ್ಪಿಸಿಕೊಟ್ಟು ನಡೆಯೋರಾಗಿರಬೇಕು. ಅಲ್ಲಿ ನಾವು ಇನ್ನೊಂದು ಅಂಶವನ್ನು ನೋಡುವಾಗ ಈ ಒಂದು ಮನೆಯ ಕಟ್ಟಡದ ವಿಷಯವಾಗಿ ದೇವರು ಎಚ್ಚರಿಕೆಯನ್ನು ಕೊಡ್ತಾ ಇದ್ದಾರೆ. ನಿಮ್ಮ ಮನೆಯನ್ನು ಮರಳಿನ ಮೇಲೆ ಕಟ್ತಾ ಇದ್ದೀರಾ ಅಥವಾ ಬಂಡೆಯ ಮೇಲೆ ಕಟ್ತಾ ಇದ್ದೀರಾ ಎಂಬುದಾಗಿ. ಮರಳಿನ ಮೇಲೆ ಕಟ್ಟುವ ಜೀವಿತ ಅದು ಬಿದ್ದು ಹೋಗುತ್ತೆ, ಅದರ ಒಂದು ಅಂತ್ಯ ಅದು ತುಂಬ ಹೀನವಾಗಿರುತ್ತೆ. ಆದರೆ ಬಂಡೆ ಮೇಲೆ ಕಟ್ಟಿರುವ ಮನೆ ಅದು ಸ್ಥಿರವಾಗಿರುತ್ತೆ ಎಂಬುದಾಗಿ ದೇವರು ಎಚ್ಚರಿಸ್ತಾ ಇದ್ದಾರೆ. ನಾವು ಒಂದು ಆರ್ಟಿಕಲ್ ಓದ್ತಾ ಇದ್ದೆ, ಅದರಲ್ಲಿ M4 ಮೋಟರ್ ವೇ ಅಂತ ಕಾರ್ ರೇಸಿಂಗ್ ನಡೀತಾ ಇರುತ್ತೆ. ಆ ಕಾರ್ ರೇಸಿಂಗ್ ನಡಿಬೇಕಾದ್ರೆ ಒಂದು ವಾತಾವರಣದಲ್ಲಿ ವ್ಯತ್ಯಾಸವಾಗಿ ಮಂಜು ಆವರಿತ ಪ್ರದೇಶವಾಗುತ್ತೆ. ಅದು ಆ ಮಂಜು ಆವರಿತವಾದಾಗ ರೇಸಿಂಗ್ ಕಾರ್ಗಳು ಹೋಗಬೇಕಾದ್ರೆ ವಿಷನ್ ಕ್ಲಿಯರ್ ಆಗಿರಬೇಕಲ್ವ, ಮಾರ್ಗ ಕಾಣಿಸ್ತಾ ಇರಬೇಕು. ಆಗಲೇ ಅವ್ರು ಸ್ಪೀಡಾಗಿ ಹೋಗಬೇಕಾದ್ರೆ ಆ ಒಂದು ಮಂಜು ಆವರಿಸಿದಾಗ ಅಲ್ಲಿ ಆಕ್ಸಿಡೆಂಟ್ಸ್ ಆಗುತ್ತೆ. ಆ ಆಕ್ಸಿಡೆಂಟ್ ಆದಾಗ ಅಲ್ಲಿ 10 ಜನ ಸತ್ತೋಗ್ತಾರೆ, ಒಂದು 25 ಜನ ಗಾಯಗೊಳ್ತಾರೆ. ಅದರಲ್ಲಿ ಒಬ್ಬ ವ್ಯಕ್ತಿ ಕಾರಿಂದ ಎದ್ದು ಬಂದು ಅವನು ಎದುರಿಗೆ ಓಡೋಗ್ತಾ ಇರ್ತಾನೆ. ಬೇರೆ ಕಾರ್ಗಳು ಬರ್ತಾ ಇರ್ತಾವಲ್ಲ, ಅವರಿಗೆ ತಡೆಸಲಿಕ್ಕೆ ಅಲ್ಲೇ ನಿಲ್ಲಬೇಕು ಎಂಬುದಾಗಿ ಅವ್ರು ಹಾರ್ನ್ ಹಾಕ್ತಾ ಇರ್ತಾರೆ. ಇವರು ಹಂಗೆ ಎದುರಿಗೆ ಓಡೋಗ್ತಾ ಇರ್ತಾರೆ. ಅವರು ಡ್ರೈವರ್ಸ್ ಎಲ್ಲ ಅಂದ್ಕೊಳ್ತಾರೆ, ಯಾಕೆ ಈ ವ್ಯಕ್ತಿ ಓಡ್ಕೊಂಡು ಎದುರಿಗೆ ಬರ್ತಾ ಇದ್ದಾನಲ್ಲ ಅಂತ. ಅವರು ಕಾರನ್ನು ಅಲ್ಲೇ ನಿಲ್ಲಿಸ್ತಾರೆ. ಆಗ ಆತ ಅವ್ರಿಗೆ ಹೇಳ್ತಾನೆ, ಅಲ್ಲಿ ಮುಂದೆ ಆಕ್ಸಿಡೆಂಟ್ಸ್ ಆಗ್ತಾಯಿದೆ, ನೀವು ಸ್ವಲ್ಪ ನಿಲ್ಲಬೇಕು ಅಂತ.
ಹಾಗೆ ಆತ ಯಾಕೆ ಎದ್ದು ಬಂದ? ಆತನ ಕಾರು ಅಲ್ಲಿ ಮುರಿದೋಗಿದೆ, ಆಕ್ಸಿಡೆಂಟ್ ಆಗಿದೆ, ಅವನಿಗೆ ಇಂಜುರಿ ಆಗಿದೆ. ಅಲ್ಲೇ ಇರ್ಬೋದಾಗಿತ್ತಲ್ಲ, ಅವನು ಸೈಡ್ಗೆ ಕೂತ್ಕೊಂಡು, ನನಗೆ ಇದೆಲ್ಲ ಕೈ ಮುರಿದಿದೆ, ಕಾಲು ಮುರಿದಿದೆ, ಸ್ವಲ್ಪ ಆಯಿಲು ಏನೋ ಹಾಕ್ಕೊಂಡು ಆರಾಮ್ಸೆ ಇರ್ಬೋದಲ್ಲ ಅಂತ ಸೈಡಿಗೆ ಹೋಗ್ಬೋದಿತ್ತು. ಆದರೆ ಅದನ್ನು ಆ ಕೆಲಸ ಮಾಡಲಿಲ್ಲ. ಆತ ಏನು ಮಾಡ್ದ? ಎದುರಿಗೆ ಓಡಿ ಬಂದ. ಆ ಕಾರು ಎದುರಿಗೆ, ರೇಸಿಂಗ್ ಕಾರ್ ಗೊತ್ತಲ್ವ, ಸ್ಪೀಡ್ ಹೋಗ್ತಾ ಇದ್ದರೆ ಸಡನ್ನಾಗಿ ನಿಲ್ಲಿಸಲ್ಲ ಅವರು. ಹಾಗೆ ಹಾದಿಯಲ್ಲಿ ಯಾರಿರ್ತಾರೋ ಹಾಸ್ಕೊಂಡು ಹೋಗ್ತಾ ಇರ್ತಾರೆ. ಆದರೂ ಆತನ ಜೀವನವನ್ನು ರಿಸ್ಕಲ್ಲಿಟ್ಟು ಎದುರಿಗೆ ಹೋಗ್ತಾನೆ, ಅವ್ರು ನಿಲ್ಲಿಸ್ತಾನೆ, ಅವರಿಗೆ ಎಚ್ಚರಿಸ್ತಾನೆ, ಮುಂದೆ ಅಪಾಯ ಇದೆ, ಆ ರೀತಿ ಸ್ಪೀಡ್ ಹೋಗಬೇಡಿ, ನಿಲ್ಲಿ ಅಂತ. ಅದೇ ಕೆಲಸವನ್ನು ಯೇಸು ಸ್ವಾಮಿ ನಮ್ಮ ಜೀವಿತದಲ್ಲೂ ಮಾಡ್ತಾ ಇರೋದು. ನಾವು ಅನೇಕ ಸಲ ಆ ರೀತಿ ರೇಸಿಂಗ್ ಕಾರ್ ಥರ ಸ್ಪೀಡಾಗಿ ನಮ್ಮ ವೇಯಲ್ಲೇ ಹೋಗ್ತಾ ಇರ್ತೇವೆ. ಆದರೆ ಮುಂದೆ ಅಪಾಯ ಇರೋದನ್ನು ಯೇಸು ಸ್ವಾಮಿ ಈ ವಾಕ್ಯದ ಮೂಲಕವಾಗಿ ಎಚ್ಚರಿಸ್ತಾರೆ. ವಿಶಾಲವಾದ ಮಾರ್ಗ ಅಂದ್ಕೊಂಡು ಹೋಗೋದಲ್ಲ, ಇಕ್ಕಟ್ಟಾದ ಬಾಗಿಲನ್ನು ಹುಡುಕ್ರಿ. ನೀವು ಸುಳ್ಳು ಪ್ರವಾದಿಗಳ ಹಿಂದೆ ಹೋಗಬೇಡಿ, ನಿಜ ಪ್ರವಾದಿಗಳ ಹಿಂದೆ ಹೋಗ್ರಿ. ನೀವು ದೇವರ ಸೇವೆಯಲ್ಲಿ ಉತ್ತಮವಾದನ್ನೇ ನೀವು ಮಾಡಿರಿ, ಬುದ್ಧಿಹೀನರಾಗಿ ನಡಿಬೇಡಿ ಎಂಬುದಾಗಿ ದೇವರು ನಮ್ಮನ್ನು ಕೂಡ ಈ ಬೆಳಗಿನ ಸಮಯದಲ್ಲಿ ಎಚ್ಚರಿಸ್ತಾರೆ. ಇಲ್ಲಿ ನಾವು ಇನ್ನೊಂದು ಅಂಶವನ್ನು ನೋಡ್ಬೋದು, ಪೌಲನ ಒಂದು ಜೀವಿತವನ್ನು, ಹೇಗೆ ಆತನು ನಿತ್ಯತ್ವವನ್ನು ಗಮನದಲ್ಲಿಟ್ಟುಕೊಂಡು ನಡೆದನು ಎಂಬುದಾಗಿ. ನೀವು ಮನೆಗೆ ಹೋಗಿ ಓದ್ಕೊಳ್ಳಿ. 2 ಕೊರಿಂಥ 11:23-28 ವಚನ. 2 ಕೊರಿಂಥ 11:23-28 ವಚನ. ಆತನು ಯಾವ ರೀತಿಯಾದ ಕಠಿಣ ಪರಿಸ್ಥಿತಿಯಲ್ಲಿ ಹಾದು ಹೋಗ್ತಾನೆ ಅಂತಂದರೆ, ಅನೇಕ ಸಲ ಆತನನ್ನು ಸೆರೆಮನೆಗೆ ಹಾಕಿಸ್ತಾರೆ. ಅನೇಕ ಸಲ ಆತನು ಸೇವೆಗೆ ಹೋಗಬೇಕಾದ್ರೆ ಹಡಗು 3 ಬಾರಿ ಅದು ಮುರಿದು ಹೋಗುತ್ತೆ. ಆ ಎಲ್ಲ ಕಷ್ಟಗಳನ್ನು ಆ ಪೌಲನು ಎದುರಿಸ್ತಾನೆ. ಯಾಕೆ ಆ ರೀತಿ ಕಷ್ಟಗಳು ಆತನ ಅನುಭವಿಸ್ಬೇಕಾಗಿತ್ತು? ಒಳ್ಳೆಯ ಅಧಿಕಾರದಲ್ಲಿ, ಒಳ್ಳೆಯ ಕೆಲಸದಲ್ಲಿದ್ದ ಪೌಲನು ರೋಮನ್ ಸರ್ಕಾರದಲ್ಲಿ. ಅದೆಲ್ಲ ಬಿಟ್ಟು ಯೇಸು ಸ್ವಾಮಿಯನ್ನೇ ಹುಡುಕೊಂಡು ಬೇರೆ ಕಡೆಗೆ ಸುವಾರ್ತೆ ಸಾರಲಿಕ್ಕೆ ಯಾಕೆ ಅಷ್ಟು ಕಷ್ಟಪಟ್ಟು ಹೋದ ಅಂತಂದರೆ, ಆತನು ಯೇಸು ಸ್ವಾಮಿಯನ್ನು ಭದ್ರ ಬುನಾದಿಯಾಗಿ ಹಾಕಿರೋದ್ರಿಂದ, ಯೇಸು ಸ್ವಾಮಿ ವಾಕ್ಯದಲ್ಲಿ ನಂಬಿಕೆ ಇಟ್ಟಿರೋದ್ರಿಂದ ಅನೇಕ ಜನರು ಕೂಡ ರಕ್ಷಣೆಯನ್ನು ಹೊಂದಲಿ ಎಂಬುದಾಗಿ ಬಯಸಿ ಆತನು ಆ ಕಷ್ಟಗಳನ್ನು, ನಷ್ಟಗಳನ್ನು ಅನುಭವಿಸಿ ಆತ ಮುಂದೆ ಹೋದ. ಆತನ ಜೀವಿತವನ್ನು ನೋಡುವಾಗ ನಾವು ಅನುಭವಿಸ್ತಿರುವಂಥ ಕಷ್ಟ ನಷ್ಟಗಳು ಏನೂ ಅಲ್ಲ. ಇನ್ನೂ ಒಂದು ಉದಾಹರಣೆ ಅಂತಂದರೆ, ಯೇಸು ಸ್ವಾಮಿಯ ಜೀವಿತವನ್ನೇ ಗಮನಿಸಿ. ಆ ಶಿಲುಬೆಯ ಮರಣ ಅಷ್ಟು ಸುಲಭವಲ್ಲ. ಆ ಶಿಲುಬೆಯನ್ನು ಹೊತ್ತುಕೊಂಡು ಆ ಗೊಲ್ಗೊಥಾ ಬೆಟ್ಟ ಏರಿ ಅಲ್ಲಿ ಹೋಗಿ ನಮ್ಮೆಲ್ಲರಿಗೋಸ್ಕರ, ಇಡೀ ಲೋಕದ ಜನರ ಪಾಪಗಳಿಗೋಸ್ಕರ ಜೀವವನ್ನು ಕೊಡುವಂಥದ್ದು ಸುಲಭವಾಗಿರಲಿಲ್ಲ. ಆತನು ಕೂಡ ಅಷ್ಟು ಕಷ್ಟಗಳು, ಅಷ್ಟು ಪ್ರವಾಹದ ಪರಿಸ್ಥಿತಿಗಳು, ಬಿರುಗಾಳಿಯ ಪರಿಸ್ಥಿತಿಯನ್ನು ಎದುರಿಸಿದ ಕಾರಣ ಏನು ಅಂದರೆ, ತಂದೆಯ ಚಿತ್ತವನ್ನು ನೆರವೇರಿಸಬೇಕು ಎಂಬುದಾಗಿ. ನಮ್ಮ ಜೀವಿತಗಳಲ್ಲಿ ಈ ಬೆಳಗಿನ ಸಮಯದಲ್ಲಿ ನಾವು ಪ್ರಶ್ನಿಸಿಕೊಳ್ಬೇಕು. ಪೌಲನು ಯೇಸು ಸ್ವಾಮಿಯ ಜೀವಿತದ ರೀತಿಯಲ್ಲಿ ನಮ್ಮ ಜೀವನದಲ್ಲಿ ಕೂಡ ಅನೇಕ ಕಷ್ಟಗಳು ನಷ್ಟಗಳು ಎದುರಿಗೆ ಬರ್ಬೋದು. ಆದರೆ ಅದನ್ನು ನಾವು ಎದುರಿಸಿ ಜಯವನ್ನು ಹೊಂದಿ ಮುನ್ನಡೆಯುವಂಥ ಜನರಾಗಬೇಕು. ನಾವು ಬುದ್ಧಿವಂತ ಜನರಾಗಬೇಕು, ಬುದ್ಧಿಹೀನರ ಜನರಾಗಬಾರ್ದು. ನಮ್ಮ ಒಂದು ಜೀವಿತವನ್ನು ನಾವು ಕರ್ತನ ವಾಕ್ಯದ ಮೇಲೆ ಬುನಾದಿಯನ್ನು ಇಟ್ಟುಕೊಂಡು ಕಟ್ಟಿಕೊಳ್ಳುವ ಜನಾಂಗ ನಾವಾಗಬೇಕಾಗಿದೆ. ದೇವರು ಈ ಬೆಳಗಿನ ಸಮಯದಲ್ಲಿ ಈ ವಾಕ್ಯವನ್ನು ಆಶೀರ್ವದಿಸಲಿ. ನಮ್ಮ ಒಂದು ಸ್ಥಳದಲ್ಲಿ ನಾವು ಎದ್ದು ನಿಂತವರಾಗಿ ನಾವು ಪ್ರಾರ್ಥಿಸೋಣ.